ಹಾಯ್ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 5 ಗಂಟೆ ಆಗೈತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ 5 ಗಂಟೆಗೆ ಎದ್ದೀನಿ. ಮಲ್ಕೋಬೇಕಂದ್ರೆ ರಾತ್ರಿ 11 ಗಂಟೆ ಆಯಿತು. ಯಾಕೋ ಏನಂತ ಎಲ್ಲ ನಿಮಗೂ ಶೇರ್ ಮಾಡ್ತೀನಿ. ಯಾಕಕ್ಕ ಅಷ್ಟು ಲೇಟಾಗಿ ಮಲ್ಕೊಂಡೆ ಅಂತಲೇ ಎಲ್ಲ ಶೇರ್ ಮಾಡ್ತೀನಿ. ಇದು ನೋಡಿ ಸ್ನೇಹಿತರೆ, ರಾತ್ರಿಯೇ ಆ ಜಂಪರ ಬೆಳಗ್ಗೆ ಸ್ಟಿಚ್ ಮಾಡ್ಬೇಕಂತೇಳಿ ಇನ್ನೂ 2 ಸ್ಟಿಚ್ ಮಾಡುವುದವು. ಇವೆರಡು ಇಲ್ಲಿ ಇಟ್ಕೊಂಡು ಒಂದು ಬ್ಲೌಸು ಕಟ್ ಮಾಡಿದೆ, ಒಂದು ಬಿಳೆ ಬ್ಲೌಸ್ ಸ್ಟಿಚ್ ಮಾಡಿದೆ ಸಂಜೆನಾಗನೇ. ಎಲ್ಲರೂ ಅವ್ರಿಗೆ ಊಟ ಮಾಡಿಸಿ ಮನೆಗಿಸಿ ಬ್ಲೌಸ್ ಸ್ಟಿಚ್ ಮಾಡಿ ಮತ್ತು ನೀರು ತುಂಬಿ ಎಲ್ಲ ಕೆಲಸ ಮಾಡಿ ಮತ್ತು ಮಿಷನ್ ಒಂದು ಸೂಜಿ ಪಾಯಿಂಟ್ ಹೋಗಿತ್ತು, ಪಾಯಿಂಟ್ ಸೂಜಿ ಹಾಕ್ಕೊಂಡು ಮತ್ತು ಎಣ್ಣೆ ಉಣಿಸಿ ಮಲ್ಕೊಂಡೆ. ಮತ್ತು ಇವಾಗ 5 ಗಂಟೆ ಆಗೈತೆ. ನೋಡ್ತಿರ್ಬೇಕು ಮನೆಯಿಂದೆಲ್ಲ ಬಾಂಡೆ ಮುಖ್ಯದ ಸ್ವಲ್ಪ ಗುಳೆ ಮಾಡಿಟ್ಟೀನಿ. ಮನೆಯಿಂದೆಲ್ಲ ರಾತ್ರಿ ನೀರು ತುಂಬಿ ನೋಡಿ ಸ್ನೇಹಿತರೆ, ನೋಡಿ ನೀರು ತುಂಬಿನಿ. ಬೀರಪ್ಪನ ಗುಡಿಯಿಂದ ಮೈಕ್ ಹಾಕ್ಯಾರ. ಹಿಂಗಾಗಿ ನಾನು ವಯಸ್ಸವ್ರು ಕೊಡೋ ಪ್ರಸಂಗ ಬಂತು, ವಯಸ್ಸವ್ರು ಕೊಡಾಕತ್ತೀನಿ. ಇಲ್ಲಿ ಪ್ರತಿದಿನ 5 ಗಂಟೆನ ಪೋನೆ ಇದಾಗಿರ್ತೈತೆ, ಮೈಕ್ ಹಾಕಿಬಿಡ್ತಾರೆ ನೋಡಿ. ಬನ್ನಿ ಇವಾಗ ಅದೊಂದು ಬ್ಲೌಸ್ ಸ್ಟಿಚ್ ಮಾಡೋನು. ಸ್ಟಿಚ್ ಮಾಡಿ ಅದನ್ನೊಂದು ಸ್ಟಿಚ್ ಮಾಡ್ಕೊಂಡ್ಕೇರಿ ಮತ್ತು ಮನೆ ಕೆಲಸ ಮಾಡ್ಕೋಬೇಕು. ಪ್ರತಿದಿನ ಹೆಣ್ಣುಮಕ್ಳು ಇದೆ ಹಣೆ ಬರ ನೋಡಿ. ಹೇಳೋದು ತನೂ ಕೆಲಸ, ಮಲ್ಕೋತನೂ ಕೆಲಸ. ಹೆಣ್ಮಕ್ಳು ಬೇಸರ ಆಗುತ್ತಲ್ಲ ಸ್ನೇಹಿತರೆ. ಅದೇ ಕಸ ಗುಡಿಸೋದು, ಬಾಂಡೆ ತಿಕ್ಕೋದು, ಬಟ್ಟೆ ಒಗಿ, ಊಟ ಮಾಡೋ, ಅದೇ ಮಾಡೋದು, ತಿಂದು ನೋಡಿ ಸ್ನೇಹಿತರೆ. ಬೋರ್ ಆಗುತ್ತೆ, ಏನು ಮಾಡೋಕ್ಕಿಲ್ಲ, ಮಾಡಲೇಬೇಕು. ದಿನನಿತ್ಯದ ಕೆಲಸನೇ ಅದೇ ಇರುತ್ತಲ್ಲ ಸ್ನೇಹಿತರೆ, ಮತ್ತೇನಿರುತ್ತೆ. ಹಿಂಗೆ ಒಬ್ರೊಬ್ರ ಜೀವನ ಆರಾಮಿರುತ್ತೆ, ಒಬ್ರೊಬ್ರ ಜೀವನ ನೋಡಿ ಸ್ನೇಹಿತರೆ. ಅಂಗಳ ಕಸ ಹುಡುಗಿ ರಂಗೋಲಿ ಹಾಕ್ಕೊಂಡು ನಾನು ಟೀಚಿಂಗ್ ಮಾಡೋಕೆ ಕುಂದಿರ್ತೀನಿ ಅಂತೇಳಿ ಕುಂತಿದ್ದೆ. 5 ಗಂಟೆಗೆ ಎದ್ರಿ 5-11 ನಿಮಿಷ ಆಯ್ತು ನಾನು ಟೀಚಿಂಗ್ ಕುಂದಿರ್ಬೇಕು. ಮಾರೆ ತಗೊಂಡು ಕುಂದಿರ್ಬೇಕಂದ್ರೆ ಹೆಚ್ಚು ಕಮ್ಮಿ. ಇವಾಗ ಎಲ್ಲ ಅಟ್ಟ ಕಸ ಹುಡುಗೀನಿ, ತಳ ಕಸ ಹುಡಬೇಕು. ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮುಗಿಸಿ ನೋಡಿ. ನಿನ್ನ 4 ಬ್ಲೌಸ್ ಕಟ್ ಮಾಡಿದ್ನಲ್ಲ, 2 ಸ್ಟಿಚಿಂಗ್ ಮುಗಿದು, ಇನ್ನೊಂದು ಅಸ್ತರ ಬ್ಲೌಸ್, ಇನ್ನೊಂದು ಸಾದಾ ಬ್ಲೌಸ್ ಇದೆ. ಏನು ನೋಡಿ ರೌಂಡ್ಗಳು ಇಟ್ಟೀನಿ, ಸಿಂಪಲ್ ಕಸಿ ಇಟ್ಟೀನಿ. 70 ರೂಪಾಯಿ, 140 ರೂಪಾಯಿ ಆಯ್ತು. ನೀನು ಸಂಜೆನಾಗ ಹೊಲ್ದಿನಿ ರೀ ಇದನ್ನು ಬೆಳಗ್ಗೆ 5 ಗಂಟೆಗೆ ಹೊಲ್ದಿನಿ. ಅವು 2 ಇವತ್ತು ಮುಗಿಸ್ತೀನಿ. ಸ್ಟಿಚಿಂಗ್ ಮುಗಿಸಿ ಕಟ್ ಮಾಡಿ ಅಷ್ಟು ಕಾಳಜಿ ಗುಂಡಿ ಮಾಡ್ಕೋಬೇಕು. ಎಲ್ಲ ಕೆಲಸ ಇದೆ ನೋಡಿ ಸ್ನೇಹಿತರೆ, ಬಡ ಮಾಡ್ಕೊಂಡು ಬನ್ನಿ. ನೋಡಿ ಇಲ್ಲೇ ಎಲ್ಲ ಮನೆ ಎಲ್ಲ ಕಸ ಗುಡಿಸ್ಬೇಕು. ಶ್ರಾವಣಿಗೆ ತನ ಹೋಗ್ಕೊಂಡಾಳ. ಅಕ್ಕಿನೂ ಉಸು ಹಸಿಗೆ ಮಾಡಿ ಚಿಟ್ಟೆ ಕದ ಹಾಕಿದ್ರು ಮ್ಯಾಗಿ ಸಜ್ಜೆ. ಶ್ರಾವಣಲ್ಲಿ ಇಂಥ ಕಿತಾಪತಿ. ಶ್ರಾವಣ ಬಾವ್ರ್ಯಾಕ ಇನ್ನು ಅಡುಗೆ ಮನೆ ಕಸ ಹುಡುಗಿಲ್ರಿ. ಎಲ್ಲ ಅಡುಗೆ ಮನೆ ಎಲ್ಲ ಕಸ ಹುಡಬೇಕು. ನಿನ್ನಿದು ಸ್ವಲ್ಪ ಸಾಂಬಾರಿತ್ತು, ಗಿಂಡಿಗೆ ಹಾಕಿ ಬಾಂಡೆ ಕಲೆ ಮಾಡಿಕೊಟ್ಟೆ, ಕಾಸಿನಿ. ಗ್ಯಾಸ್ ಕಟ್ಟಿ ತೊಳಿಬೇಕು. ಚೌಳಿಕಾಯಿ ತೊಳಿ ನೋಡಿ ಪಾಕುಲವು. ಚೌಳಿಕಾಯಿ ಪಲ್ಯ ಮಾಡ್ಬೇಕಂತ ಮಾಡಿ ನಾನು. ಶ್ರಾವಣಿ ಏನು ಮಾಡಕತ್ತ ಹುಡುಗ ಬನ್ನಿ. ಯಾವತ್ತು ಬೇವ ಬಾಂಡೆ ತಿಕ್ಕತ್ತ ಹೊಡಿ ಸ್ನೇಹಿತರೆ. ಬಾಂಡೆ ತಿಕ್ಕಿ ಹಿಂದೆ ಊಟ ಕಸ ಹೊಡಿಬೇಡ ನೀನು. ನಾ ಪಡ್ಸಾಲೆ ಅಡುಗೆ ಮನೆ ಎಲ್ಲ ಕಸ ಹೊಡ್ತೀನಿ. ಬನ್ನಿ 7-5 ನಿಮಿಷ ಆಗೈತೆ. ಬನ್ನಿ ಸ್ನೇಹಿತರೆ. ಅಂಚೊಂದು ತಗೋ ಅಮ್ಮ ಇದನ್ನ. ಔಷಧಿ ಕೊಳಕ್ಕೆ ಇಟ್ಟು ಹಂಚು ತಗೋ. ಕರ್ರಾಗೈತೆ. ಹಿಂದ ಮುಂದೆ ಹಸಿರು ಹತ್ತಿ ಕಂಚು ರೊಟ್ಟಿ ಮಾಡ್ತೀವಿ. ಬಂದು ಕಸ ಮುಸ್ರಿ ಮಾಡಿ ಚೌಳಿಕಾಯಿ ಸೋಸ್ ಕೊಡ್ತೀಯ ರೊಟ್ಟಿ ಮಾಡ್ರಾಗ ನಾನು. ಸ್ನೇಹಿತರೆ, ಒಂದು ಪ್ಯಾಕೆಟ್ ಹಾಲು ತಂದೀನಿ. ಕಾಸಕ್ಕೆ ಇಡ್ಬೇಕು ಅನ್ನೋರಾಗನೇ ಶ್ರಾವಣ ತೊಗೊಂಡು ಚೆಲ್ಲಾಡ್ಬಿಟ್ಟ ನೋಡಿ. ಚೌಳಿಕಾಯಿ ಮುರಿದು ಚೌಳಿಕಾಯಿ ಪಲ್ಯ ಮಾಡಿದೆ. ಒಲೆ ಮ್ಯಾಗ ಹುರ್ಕೊಂಡ್ಕೇರಿ ಪಲ್ಯಕ್ಕೆ ಹಾಕೋರ ಬಟ್ಟೆ ಗಿರಿಯಕ್ಕೆ ಬಂದು ಈಗ ನೀರು ಒಲೆ ಹಚ್ಬೇಕು. ಅವ್ರು ಜಾಕ ಮಾಡಿಸ್ತೀನಿ ಸ್ನೇಹಿತರೆ. ನಾ ಶೇಂಗಾ ಪುಡಿ ಹರಿದು ಹಚ್ಬೇಕು. ಸಾಂಬಾರು ಕಾಶಿನಿ ಕಡೆ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿದೆ, ಕ್ಲೀನ್ ಮಾಡಿದ್ದೆ. ಗ್ಯಾಸ್ ಕಟ್ಟಿ ಒರೆಸೇ ಇದು ಮಾಡಿದೆ. ಮತ್ತು ಒಲೆ ತೊಳ್ಕೊಂಡೆ. ಎಲ್ಲ ಕಸ ಹುಡುಗಿನಿ ಕಾಣ್ತಿರ್ಬೇಕು ನೋಡಿ ಸ್ನೇಹಿತರೆ. ಎಲ್ಲ ಕಸ ಹುಡುಗಿನಿ. ಶ್ರಾವಣಿ ಬಾಂಡೆ ತಿಕ್ಕೊಂಬಂದಾಳ. ಚೌಳಿಕಾಯಿ ಮುರ್ಕೊತ ಕುಂತೆ ಲೇಟ್ ಆಯ್ತು ನೋಡಿ. ಏನು ಮಾಡೋದು, ಚೌಳಿಕಾಯಿ ಪಲ್ಯನೇ ಮಾಡಿ. ಪಲ್ಯಕ್ಕೊಂದು ಏನಿಲ್ಲ, ಕಾಯಿ ಪಲ್ಯ ಅಂತ ತರಲಿಲ್ಲ ಸ್ನೇಹಿತರೆ ನಾನು. ಹಿಂಗಾಗಿ ಪಲ್ಯಕ್ಕೊಂದು ಏನಿಲ್ಲ. ಹಿಂಗಾಗಿ ಮತ್ತು ಅವನೇ ಮುರ್ಕೊಂಡೆ. ಬಟ್ಟೆ ಗಿರಿಯಕ್ಕೆ ಒಯ್ದು 2 ಪ್ಯಾಂಟ್ ಶರ್ಟ್ ಹೋದ್ರು ನೋಡಿ. 2 ಸೆಟ್, ಇದೊಂದು ಸೆಟ್ 2 ಸೆಟ್ ಹೋದ್ರು. ಏನು ಮಾಡೋದು ನೋಡಿ ಸ್ನೇಹಿತರೆ. 200 ರೂಪಾಯಿ ಕೊಟ್ಟರು 400 ರೂಪಾಯಿ ಉದ್ರಿ ಹೆಚ್ಚೈತೆ ನೋಡಿ. ಹಿಂಗೈತೆ ನೋಡಿ. ಬನ್ನಿ ಸ್ನೇಹಿತರೆ, ಅವ್ರು ಜಾಕ ಮಾಡಿಸ್ತೀನಿ. ಇಬ್ಬರನ್ನೂ ಹಾಲು ಕಾಸಕ್ಕೆ ಇಡಬೇಕು, ಜಾಕ ಮಾಡಿಸ್ಬೇಕು. ಶೇಂಗಾ ಪುಡಿ ಮಿಕ್ಸರ್ಗೆ ಹಾಕಿ ಪಲ್ಯಕ್ಕೆ ಹಚ್ಚಿ. ಸರಿ ಒಲಿ ಊದು ಬಿಡು, ಒಲಿ ಊದು. ಇಲ್ಲಿ ಊದುವ ಮಾಡ್ದಾಗೈತಿ ತೊಗೊಂಡು ನೋಡಿ ಸ್ನೇಹಿತರೆ. ಇವತ್ತು ಮಂಗಳವಾರ ಸುಣ್ಣ ಹಚ್ಬೇಕಾಗಿತ್ತು. ಮನೆ ಎಲ್ಲ ಹೆಂಗಾಗೈತೆ ನೋಡಿ. ಎಲ್ಲ ಇದಾಗೈತೆ, ಹೊಲಸಾಗೈತೆ. ಹಚ್ಚಿರೆಲ್ಲ ಹಸನಾಗುತ್ತಾ, ಏನು ಮಾಡೋದು ಹೇಳಿ. ಎಲ್ಲ ಸಮಸ್ಯೆಗಾಗಿ ಹತ್ತಿ ಅನ್ನೋದೇನತ್ತೀರಿ ಅದೆಲ್ಲ ಆಮೇಲೆ ಹೇಳ್ತೀವಿ ಸ್ನೇಹಿತರೆ.
ಮನೆ ಸಮಸ್ಯೆ ನೋಡೋ ಸ್ನೇಹಿತರೆ. ನಾಳೆಗೆ ಹಚ್ಚಬೇಕು. ಇವತ್ತೇನು ಕ್ಯಾನ್ಸಲ್ ಆಯಿತು ಸುಣ್ಣ ಬಣ್ಣ ಮಾಡೋದು. ನಾಳೆಗೆ ನೋಡು ಹಚ್ಚಿದಾರ ಅವು ಬಾ ಅಂತೀನಿ. ನಾಳೆ ಬಣ್ಣ ಸುಣ್ಣ ಮಾಡೋದು. ಇಷ್ಟು ಬಾಂಡೆಗಳೆಲ್ಲ ಒಳಗಿಟ್ಟು ಜೀಡಿ ಹೊಡ್ದು ಕೊಟ್ಟು ಚಂದ ಬಣ್ಣ ಸುಣ್ಣ ಹಚ್ಚಿ ಕೊಡ್ತಾರೆ ನೋಡಿ ಕ್ಲೀನಾಗ. ಬನ್ನಿ ನೋಡಿ ಸ್ನೇಹಿತರೆ, ಅಪ್ಪೆ ಬಣ್ಣ ಹಚ್ಚಕ್ಕೆ ಬಂದಾನ. ಆ ಸೈಡ್ ಹಚ್ಚಕ್ಕೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಮುಂದೆ ಬಣ್ಣ ಮಾಡ್ತಾರೆ. ಮನೆ ಮಳು ಮಾಡೋದು ನೋಡಬೇಕು, ವಿಚಾರ ಮಾಡಕ್ಕೆ ಬನ್ನಿ ಸ್ನೇಹಿತರೆ. ಚೋಳಿಕಾಯಿ ಪಲ್ಯ ಮಾಡಿಂದ ಅವರು ಅಪ್ಪೆಯರು ಬಣ್ಣ ಹಚ್ಚಿದ್ರು ಮುಂದೆಲ್ಲ. ನನಗೆ ಕೂಡ ಇವಾಗೆಲ್ಲ ಜಾಕ ಗೀಕ ಆಯಿತು, ಪೂಜೆ ಆಯಿತು, ಬಟ್ಟೆ ಅದಾವ ಬಟ್ಟೆ ಇರ್ಲಾಕ್ ಬಿಡು ಅಂತ 12 ಗಂಟೆಗೆ ಟೈಮು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಅಂತ ರಾಟಿ ಮ್ಯಾಗ ಕುಂತೀನಿ ಸ್ನೇಹಿತರೆ. ಇದು ಒಂದು ಚಿನ್ಸೇರಿ ಐತೆ ನೋಡಿ. ಮತ್ತು ಇದಿಷ್ಟು ಬಣ್ಣ ಮಾಡಿಸ್ಬೇಕಂದ್ರೆ ಎಷ್ಟು ಬರುತ್ತೋ ಎಷ್ಟಿಲ್ಲ ಗೊತ್ತಿಲ್ಲ. ಲಾಸ್ಟಿಗೆ ಏನು ಮಾಡಿದ್ರೆ ಶಿವಕುಮಾರ್ 3 ಅದಲ್ಲ, ಅವನ್ನ ನೋಡಿ ಯಾರ್ಕಾಗ ಒಂದಿಷ್ಟು ಅಮೌಂಟ್ ಇಸ್ಕೊಂಡು ಅಪ್ಪಂಗೆ ಕೇಳಿದೆ. ಹಚ್ಚಕ್ಕನೆ 3000 ಅಕ್ಕ ಅಂತಂದ. ಮತ್ತು ಬಣ್ಣಕ್ಕೂ ಒಂದು 5,000-6,000 ಬೇಕಾ ಸ್ನೇಹಿತರೆ. ಹಚ್ಚೋರ್ಕಿಂತ ಬಣ್ಣದು ಭಾಳ ಐತಿ ತಿಳ್ಬೇಕು ಸ್ನೇಹಿತರೆ. ನಿಮಗೆಲ್ಲ ಬೆಳಗೆಲ್ಲ ಸುಮ್ಮನೆಲ್ಲ ಬಣ್ಣ ಎಲ್ಲ ಉದುರಿ ಬಿಟ್ಟೈತಿ. ಅದು ಹೋದ್ರೋಲಿ ಮಾಡಿಸಿದ್ರೆ ಆಯ್ತು ಅಂತ ಮಾಡೀನಿ. ಮತ್ತು ಇನ್ನೇನು ಮಾಡ್ತೈತಿ ದೊಡ್ಡಾಗಿ ಬಿಚ್ಚಿಬಿಡು. ಸಾಲಿಗೆ ಓದ್ತೆ ಇನ್ನು ಸಾಲಿಗೂ ಓದ್ತಾನ್ರಿ ಅವ. ಇವೇನು ಅವಶ್ಯಕತೆ ಇಲ್ಲ. ನೋಡು ಯಾರ ಕೈಗಾರ ಇಸ್ಕೊಂಡು ಇವಾಗ ಬ್ಲೌಸ್ ಸ್ಟಿಚ್ ಮಾಡಿ ಅದೊಂದು ಕ್ಯಾಂಪ್ ಬ್ಲೌಸ್ ಸ್ಟಿಚ್ ಮಾಡಿ ಕಾಜಿ ಗುಂಡಿ ಮಾಡ್ಕೊಂಡ್ಬಿಡ್ತೀನಿ. ಮತ್ತೇನು ಮಾಡಿ ನೋಡಿ ಸ್ನೇಹಿತರೆ, ಕೆಲಸ ಇಟ್ಕೊಂಡಿನಿ. ಬಟ್ಟೆ ಒಗಿಬೇಕು. ಮತ್ತು ಚೋಳಿಕಾಯಿ ಪಲ್ಯ ಊಟಕ್ಕೆ ರೊಟ್ಟಿ ಮಾಡ್ಬೇಕಂದ್ರೆ ಇವರು ಶಾವಿಗೆ ಪಾಯಸ ಅನ್ನಕತ್ರು. ಹೆಂಗಾದ್ರು ಹಾಲಿದ್ವಲ್ಲ ಅಂತೇಳಿ ಶಾವಿಗೆ ಪಾಯಸ ಮಾಡಿಕೊಟ್ಟೆ. ಅವ್ರು ತಿಂದರು. ಇನ್ನು ಚೋಳಿಕಾಯಿ ಪಲ್ಯ ಮಾಡಿದ್ನಲ್ಲ ಒಂದು ಸ್ವಲ್ಪ ಭಾಳದಟ್ಟು ಇಷ್ಟು ಬಾಂಡೆ ತಿಕ್ಕೊಳ್ಸವನಿ. ಇನ್ನೊಂದಿಷ್ಟು ಬಾಂಡೆ ಅದ ಶಾವಿಗೆ ಪಾಯಸ ಮಾಡಿದ್ದು. ನಾನೇನೈತಿ 2-3 ರೊಟ್ಟಿ ಇದ್ದವು ಸ್ನೇಹಿತರೆ. ನೀವು ಮುಂಜಾನೆ ಮಾಡಿದ್ವು ಅವು 3 ರೊಟ್ಟಿ ಉಂಡೆ ಸಾಂಬಾರು ನಿತ್ತಲ್ಲ, ಸಾಂಬಾರು ಅದು ಹಾಕ್ಕೊಂಡು ಉಂಡೆ ನೆನೆಸ್ಕೊಂಡು ತೊಂಗಳ ಉಣ್ಬಾರ್ದು ಅಂದ್ರಲ್ಲ. 3 ಹಾಕಿ ಸಾಂಬಾರು ಹಾಕಿ ಚೋಳಿಕಾಯಿ ಪಲ್ಯ ಒಂದು ಸೈಡ್ ಚೋಳಿಕಾಯಿ ಪಲ್ಯ ಉಂಡೆ. ಅವ್ರು ಶಾವಿಗೆ ಪಾಯಸ ತಿಂದರು. ಇನ್ನೊಂದು ಬಟ್ಲು ಶಾವಿಗೆ ಪಾಯಸ ಹೋಗುತ್ತೆ ಮಧ್ಯಾಹ್ನ ತಿಂತಾರೆ ಬಿಡು ಅಂತೇಳಿ ಇವಾಗ ಬ್ಲೌಸ್ ಸ್ಟಿಚ್ ಮಾಡಾಕತ್ತೀನಿ. ಬನ್ನಿ ಸ್ನೇಹಿತರೆ, ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಇದೇನು ರೌಂಡ್ಗಳ ಅಸ್ತ್ರ ಬ್ಲೌಸ್ ರೀ. ರೌಂಡ್ಗಳ ಅಲ್ಲಿ ಕಸಿ ಲೇಸ್ ಹಚ್ಚಂದ್ರೆ 150 ರೂಪಾಯಿ ತೊಗೊತು ನೋಡಿ. ಅಸ್ತ್ರ ನಮ್ಮದಾರ 180 ರೂಪಾಯಿ ಆಗುತ್ತೆ ರೀ. ಅಸ್ತ್ರ ನಾನು ಯಾಕೆ ಸ್ನೇಹಿತರೆ 180 ರೂಪಾಯಿ ತೊಗೊತು ನೋಡಿ. ಅಸ್ತ್ರ ಅವ್ರದ್ದಾದ್ರೆ 450 ತೊಗೊತೀನಿ. ಏನು ರೇಟ್ ಇಲ್ಲ ಸ್ನೇಹಿತರೆ. ಎಷ್ಟು ಸ್ಟಿಚ್ ಮಾಡಿ ಕೊಟ್ಟರು ರೇಟ್ ಇಲ್ಲ. ಹಿಂಗಾಗಿ ಬೋರ್ ಆಗುತ್ತೆ. ಇದು ಮಿಷನ್ ಸ್ಪೀಡ್ ಮಿಷನ್ ಎಲ್ಲ ಒಂದು ಸ್ಪೀಡ್ ಮಿಷನ್ ಎಲ್ಲ ತೊಗೋಬೇಕನ್ನೋ ಆಸೆ ಇದೆ. ಖರೆ ಆದ್ರೆ ಯಾವ್ದಕ್ಕೂ ದುಡ್ಡು ಬೇಕಲ್ಲ. ಅಮೌಂಟಿನ ಭಾಳ ಸಮಸ್ಯೆ ಇದೆ. ಯಾವುದಾರ ಬಿಸ್ನೆಸ್ ಮಾಡಬೇಕು ಅಂದರೂ ಅಮೌಂಟ್ ಇಲ್ಲ. ಹೆಚ್ಚಿಗೆ ಮಾಲ್ ಹಾಕ್ಬೇಕಂದ್ರೂ ಅಮೌಂಟ್ ಇಲ್ಲ. ಮನೆಯೆಲ್ಲ ಹಾಕಿದ್ದು ಮಾಲ ಏನೋ ಕುಂತೈತಿ. ಮಾಲೆಲ್ಲ ಖಾಲಾಗೈತಿ. ಹೋಗಿ ಬರ್ಬೇಕು ಇನ್ನೊಮ್ಮೆ. ನಾಳೆಗೆ ಮನೆ ಕ್ಲೀನಿಂಗ್ ಮಾಡ್ಕೊಂಡು ನಾಡ್ದು ಗುರುವಾರ ಸ್ನೇಹಿತರೆ, ಗುರುವಾರ ಹಾಸಿಗೆ ಅದು ಹೋಗೋದು ಹಾಕಿ ಗುರುವಾರ ಏನಾಗಲ್ಲ ಶುಕ್ರವಾರ ಹೋಗಬೇಕು. ನೋಡು ಅವ ಒಂದು ಊರು ಮುಂದೆ ಬೇಕಲ್ಲ, ಅವರಿಬ್ಬರು ಮೇಕಪ್ ಹಾಕತ್ತಾವ ನೋಡಿ ಸ್ನೇಹಿತರೆ. ಅವ್ರಿಗೆ ಚಿಂತೆ, ನನಗೆ ಚಿಂತೆ. ಹೆಂಗಾರ ಆಗಲಿ ಬಿಡಿ ಸ್ನೇಹಿತರೆ. ಹೊಲ್ದಾಗೂ ದ್ಯಾಮಮ್ಮನ ಜಾತ್ರೆ, ಊರ ದ್ಯಾಮಮ್ಮನ ಜಾತ್ರೆ ಎಲ್ಲ ಜಾತ್ರೆಗಳು ಅದಾವು. ಏನು ಕುಂತು ನೋಡಿ ಖರ್ಚು ಬರಾಕತ್ತು ಸ್ನೇಹಿತರೆ. ಖರ್ಚು ಬರ್ತಾವೆ. ಇವಾಗ ಶ್ರಾವಣಿ ಸ್ಕೂಲ್ ಇಲ್ಲ ಆದರೂ ಮತ್ತು ಶ್ರಾವಣಕುಮಾರಂದು ಸ್ಕೂಲ್ ಇಲ್ಲ. ಇವಾಗ ಇಟ್ಟು ಬಣ್ಣ ಸುಣ್ಣ ಮಾಡಿಸೋರಾಗನೇ ಮತ್ತು ಜಾತ್ರೆಗಳೆಲ್ಲ ಮುಗಿಯೋರಾಗ ಲಗ್ನ ಜಾತ್ರೆ ಆಯರಿ ಎಲ್ಲ ಒತ್ತಡ ಜೀವನ ಒಬ್ಬರೇ ನಿಭಾಯಿಸೋದು ಕಷ್ಟ ಇದೆ ಸ್ನೇಹಿತರೆ. ಇವಾಗ ಎಲ್ಲ ಮುಗಿಸ್ಕೊಂಡ್ರಾಗ ಮತ್ತು ಇವ್ರ ಸಾಲ ಚಲೋ ಆಗುತ್ತೆ. ಮತ್ತು ಅವ್ರ ಸಾಲಿ ಬುಕ್ಕ ಪೆನ್ನು ಎಲ್ಲನೂ ನೋಡಿ ಇಷ್ಟು ಕಷ್ಟ ಕೊಡ್ತಾನೆ ದೇವರು. ಕೊಳ್ಳಿ ಇಷ್ಟೇ ಕಷ್ಟ ಕೊಳ್ಳಿ ಎಷ್ಟೇ ಬೀಳಲಿ ನಾವು ಎದುರಿಸ್ತೀವಿ ಅನ್ನೋದು ಸಪೋರ್ಟ್ ತವ್ರ ಮನೆ ಸಪೋರ್ಟ್ ಇದೆ. ಏನಾದರೂ ಅಣ್ಣಾಗ ಕೇಳಿ ಒಂದು ಸ್ವಲ್ಪ ಹೆಲ್ಪ್ ಮಾಡೀನಿ. ಹೆಂಗೆ ಆಗುತ್ತೆ ನೋಡಿ. ಇಂಟಿ ಆ ದ್ಯಾಮಮ್ಮ ತಾಯಿ ದೇವ್ರ ಆಶೀರ್ವಾದ ಎಟ್ಟೆಲ್ಲ ಮಕ್ಳ ಮ್ಯಾಗ ನಮ್ಮ ಮ್ಯಾಗ ಐತಿ. ಸಾಕು ನಮ್ಗೆ ಒಳ್ಳೇದಾಗಲಿ ದಾನ. ಅದಕ್ಕೆ ಬೋರಮ್ಮ ಕಳಿಸ್ಲಿಲ್ಲ. ಮನೆ ಕ್ಲೀನ್ ಮಾಡಿ ಬೋರಮ್ಮ ಕಳಿಸ್ಬೇಕಂತ ಮಾಡಿದೆ. ಸುಣ್ಣ ಬಣ್ಣ ದೀಪಾವಳಿ ಹೂವು ಮತ್ತು ಇವು ಒಬ್ಬೇಕಿನಿ ಮತ್ತು ಮಾಡೋಕ್ಕೂ ಆಗಲ್ಲ. ಹಚ್ಚೋರಿಗೆ 3000 ರೂಪಾಯಿ ಹೋದ್ರಲ್ಲಿ ಹಚ್ಚೋರಿಗೆ ಕೊಟ್ಟು ಕೇಳಿ ಬಣ್ಣ ತರಿಸಿ ಹಚ್ಚಿಸ್ಬಿಟ್ರೆ ಮತ್ತು ಹೋಗುತ್ತೆ. ಒಂದು 3-4 ವರ್ಷ ಹೋಗುತ್ತಿಲ್ಲ ಸ್ನೇಹಿತರೆ. ಅದಕ್ಕಂತ ವಿಚಾರ ಮಾಡಾಕತ್ತೀನಿ. ಈಗ ಆ ಮನೆಗೆ ಈ ಮನೆಗೆ ಹುಷಾರಂದ್ರೆ ಆಟ ಆಗೈತೆ ಸ್ನೇಹಿತರೆ. ಒಂದೇ ಮನೆ ಅಂದ್ರೆ ಮತ್ತೆ ಹೆಚ್ಚು ತೋತಾರೆ ಅವರು ಕೊಡೋರು ಅದಾರ ತಮ್ಮರು ಹೇಳಿ ನೋಡಿ ತಗೋರಪ್ಪ ಅಂತೇಳಿ ನೋಡ್ಕೇರ್ ಕೊಟ್ರಾಯ್ತು ಸ್ನೇಹಿತರೆ. ಚಲೋ ಅದಾರ ಹುಡುಗರು ಹಚ್ತಾವೆ. ಅದಕ್ಕೆ ಮಾಮ ತಿಂತ ನೋಡಿ ಅವರು. ನಾವು ನಿಮ್ಮೂರವರಾಗಿ ಅಪ್ಪ ನೋಡ್ತೇವೋ ನಂದು ನೋಡ್ತಿಲ್ಲ. ಒಬ್ಬ ಹೆಣ್ಮಕ್ಳು ಕೆಲಸ
ಏಟು ಹೆಣ್ಮಕ್ಳು ಮಾಡಿದಲ್ಲಿ ಹೇಗುತ್ತಾ ಅಂತಂದೆ. ನೋಡ್ತು ನಾಳಕ್ಕೆ 2,500 ಕೊಡಾಕತ್ತೆ ಅಂದ್ರೆ ಇಲ್ಲಪ್ಪ 2,000 ತಗೋ ಅಂತ ನಾನು ಅಂದೆ. ನೋಡುನಕ್ಕ ನಮಗೂ ಆಗಲ್ಲ, ಆಳೋರು ಎಲ್ಲ ಹಚ್ಬೇಕು ಕೊಡಬೇಕಲ್ಲ, ಅಜ್ಜಿದೆ ಅಂದ್ರೆ ಸಾಮಾನು ನಾ ಕಿತ್ತಿ ಕೊಡ್ತೀನಿ, ಆದರೆ ನೀವು ಒಬ್ಬರೇ ಹಚ್ಚೋದು ಮಾಡಿರಪ್ಪ ಅಂತಂದೆ. ನೋಡುನಕ್ಕ 2,500 ಕೊಡಾಕತ್ತು ತಗೋ ಅಕ್ಕ ಅಂತ ಹೋಗ್ಯಾನ. ನೋಡ್ಬೇಕ್ರಿ ಬಿಡ ಆ ಥರ ಆಗಿದೆ. ಮತ್ತು ಮನೆ ಬಿಸಿಲು ಒಂದ್ಸಲ ಅಡುಗೆ ಮನೆಯಾಗೂ ಅದೇ ಥರ ಆಗಿದೆ ಸ್ನೇಹಿತರೆ, ಎಲ್ಲ ಸುಮ್ಮ ಉದುರಿಬಿಟ್ಟಿದೆ. ಹಿಂಗಾಗಿ ಮಾಡಿಸಿದ್ರಾತಂತ ಪರ್ಫೆಕ್ಟ್ ನಿರ್ಧಾರ ಮಾಡಿ ಮತ್ತು ಅಪ್ಪ್ಯಾರಿಗೂ ಮಾತಾಡಿ ನಾನು ಬೇಡ ಬಿಡು ಅಂತ ಬಿಟ್ಟಿದ್ದೆ. ಮತ್ತು ಮಾತಾಡ್ಕೊಂಡು ಎಲ್ಲ ಮಾಡಿ ಕ್ಲಿಯರ್ ಮಾಡ್ಕೊಂಡೆ. ನಾಳೆ ಮಾಡೋದು ಸ್ನೇಹಿತರೆ, ನಾಳೆ ವಿಡಿಯೋ ಮಾಡ್ತೀನಿ. ಇಲ್ಲಿಕಂದ್ರೆ ನಾಳೆ ವಿಡಿಯೋ ಮಾಡ್ತೀನಿ. ಬಟ್ಟೆ ತಗೊಂಡು ಹೋಗ್ಬೇಕು, ಎಲ್ಲನೂ ಮಾಡ್ಕೋಬೇಕು ರೀ. ಎಲ್ಲ ಕಡೆ ಒದ್ದಾಡಬೇಕು, ಎಲ್ಲನೂ ಮಾಡ್ಕೊಳ್ಳೇಬೇಕು. ಹೆಣ್ಣಾಗಿ ಹುಟ್ಟಿದ್ದು ಅದಕ್ಕೆ ಸ್ವಾರ್ಥಕ್ಕೆ ನೋಡಿ, ಹೆಣ್ಣಾಗಿ ಹುಟ್ಟಲೇಬಾರ್ದು. ಅದು ಹೆಣ್ಣಾಗಿ ಹುಟ್ಟಿದ್ರೆ ಮನೆ ಜವಾಬ್ದಾರಿ ತಗೊಳ್ಳೇಬಾರ್ದು ನೋಡಿ. ಅಷ್ಟು ಕಷ್ಟ ಆಗುತ್ತೆ ಮನೆ ಜವಾಬ್ದಾರಿ ತೊಗೊಂಡ್ರೆ, ಅಷ್ಟು ಕಷ್ಟ ಆಗುತ್ತೆ. ಇವಾಗ ಪರಿಸ್ಥಿತಿ ಮನೆ ಜವಾಬ್ದಾರಿ ತೊಗೊಳ್ಳೇಬೇಕು, ನಿಭಾಯಿಸಲೇಬೇಕು. ಆ ದೇವ್ರ ಆಶೀರ್ವಾದ ನಿಮ್ಮೆಲ್ಲರ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಆಶೀರ್ವಾದ ಹೀಗೆ ನನ್ನ ನಿಮ್ಮ ಆಶೀರ್ವಾದ ಇಲ್ಲ ಅಂತ ಸಪೋರ್ಟ್ ಮಾಡಿ. ಆದಷ್ಟು ವಿಡಿಯೋ ನಿಮ್ಮ ಫ್ಯಾಮಿಲಿ ಶೇರ್ ಮಾಡ್ಕೊರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಲ್ ಅನ್ ಬಟನ್ನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮ್ಗೆ ಬರ್ತಾವೆ. ನಾವು ಯಾವ ಕಷ್ಟ ಸುಖ ಎಲ್ಲ ನಿಮಗೂ ಶೇರ್ ಮಾಡಿರ್ತೀನಿ. ನಿಮಗೂ ಕೂಡ ಗೊತ್ತಾಗುತ್ತೆ ಏನು ಜೀವನ ಹೆಂಗೆ ಏನು ಅನ್ನೋದು ಕಷ್ಟ ಗೊತ್ತಾಗುತ್ತೆ. ಯಾವುದೇ ಒಂಥರ ನಾವು ಯಾರನ್ನಾದ್ರೂ ನಂಬಿ ಜೀವನ ಮಾಡ್ತೀವಿ ಅಂದ್ರೆ ಜೀವನ ಆಗಲ್ಲ ಸ್ನೇಹಿತರೆ. ನಮಗೆ ಬಂದಿದ್ದು ನಮ್ಮ ಪಾಲಿ ಬೈದು ನಮಗೆ ಪಂಚಾಮೃತ ಅಂತ ಉಂಡ್ವಿ ಅಂದರೆ ನಾವೇ ಉಣ್ಬೇಕು. ನಮ್ಮ ಪಾಲಿಗೆ ನಮ್ಮ ದೇವ್ರು ಏನು ಕಷ್ಟ ಕೊಟ್ಟರು ನಾವೇ ಉಣ್ಬೇಕು, ಸುಖ ಕೊಟ್ಟರು ನಾವೇ ಉಣ್ಬೇಕು. ಇನ್ನೊಬ್ರು ಯಾರು ಭಾಗಿಯಾಗಲ್ಲ. ಆದಷ್ಟು ಧೈರ್ಯದಿಂದಿರಿ. ಆದಷ್ಟು ಏನೇ ಬರಲಿ ಮಾಡ್ತೀವಿ, ಮುಂದೆ ಉಳಿಸ್ತೀವಿ ಅನ್ನೋ ಛಲ ಇಟ್ಕೋರಿ. ಮುಂದೆ ಹೆಂಗೋ ದೇವ್ರು ಉಳ್ಸಿರ್ತಾರಂತ ಉಳ್ಳಿ ಮೆಸಲ್ಲ ಇದು ಮಾಡ್ಕೊಂಡ್ರಾಗ ಆರ್ಡ್ರ್ ಆಗೈತಿ. ನಾನು ಬಂದಿದ್ದು ಕಷ್ಟ ಈಗ ಏನು ಬಂದಿರೋದು ಒಂದು ಪರಿಹಾರ ಸಾಕಪ್ಪ ದೇವ್ರೆ ಅಂತ ನೋಡಿ. ನಾ ಮಾತ್ರ ಇದೇ ಥರ ನೀವೆಲ್ಲ ಅದೇ ಥರ ಇರ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಈಗ ಯಾರು ಇಲ್ಲ ಸ್ನೇಹಿತರೆ. ಯಾರು ಹೊಟ್ಟೆ ಕಾಡಿದ್ರೆ ಯಾರು ಯಜು ಅಂತ ತಿಂತಾರೆ, ನಾವೇ ತಿನ್ಬೇಕು. ನಾವು ಮಾಡ್ಕೊಂಡು ನಾವೇ ಯಜು ಅಂತೀವಿ. ಈಗ ನೋಡಿ ಅವರೆಲ್ಲ ಆಚೆ ಕಡೆ ಮನೆ ಇಂದ ಮಕ್ಕಳು ಮಗ ಜೋದ ಗಂಡು ಮಕ್ಕಳು ಮಗ ಜೋದ ಏನು ಮಾಡೋಕ್ಕಾಗಲ್ರಿ. ಈಗ ಭಾಳ ಸವರ್ಲ್ಲ ಸ್ನೇಹಿತರೆ. ಒಂದು ಸಾಂದು ಒಂದು ಹೊಡೆದು ಹೆಂಗಿರುತ್ತೆ ಅದೇ ಥರ ಎಲ್ಲ ಅಂತ ಇರಲ್ಲ. ಎಲ್ಲನೂ ಒಂಥರ ನಾವು ವಿಚಾರ ಮಾಡ್ಕೊಂಡ್ರೆ ಆಗಲ್ಲ. ಇದು ಬಳಿ ಹೆಂಗೆ ಸವರ್ಲ್ಲ ಅಂತ ನಾವು ಒಪ್ಕೊಂಡೀವಿ. ಜನನೂ ಹಾಗೆ ನಾವು ಹಾಗೆ ಇರ್ಬೇಕನ್ನೋ ಒಪ್ಕೊಳ್ಳೇಬೇಕು ಸ್ನೇಹಿತರೆ. ಬನ್ನಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಮತ್ತು ಸಿಗ್ತೀನಿ ನೋಡಿ ಸ್ನೇಹಿತರೆ. ಫ್ಯಾನ್ ಹಚ್ಚೀನಿ, ಮಕ್ಕಳೆಲ್ಲ ಆರಾಮ್ ಮಲ್ಕೊಂಡು ನೋಡಿ. ಶ್ರಾವಣಿ ತೆಲುಗುಮ್ ತಗೋ, ಅದನ್ನೇ ಇಟ್ಕೊಂಡು ಇಬ್ರು ಒಂದು ತೆಲುಗುಮ್ನಾಗ ಒದ್ದಾಡ್ತೀವಿ. ಇಟ್ಟು ಮುಖ ಬಚ್ಚಿ ಕಡೆ ಬನ್ನಿ ಸ್ನೇಹಿತರೆ. ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕಿದ್ದೆ, ಕರೆಂಟ್ ಹೋದು 2 ಗಂಟೆ ಆಯಿತು. ಬಿಸಿಲು ಓಡಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಿಸಿಲು ಓಡಿ ಏನು ಮಾಡೋಕ್ಕಾಗಲ್ಲ. ಮತ್ತು ಕರೆಂಟ್ ಹೋದ ಹಾಗೆ ಯಾಕೆ ಕುಂತ್ಕೊಳ್ಳಪ್ಪ ಅಂತ ಇವಕ್ಕೆ ಕಾಜಿ ಉಕ್ಸ್ ಹಚ್ಚಿ ನೋಡಿ. ಕೈವಲಿಗೆ ಮಾಡಿದೆ, ಕಾಜಿ ಏನಿಲ್ಲ ಕೈವಲಿಗೆ ಮಾಡ್ಕೊಂಡು ಉಕ್ಸ್ ಹಚ್ಚಿ 2 ಜಂಪರ್ ರೆಡಿ. ಅದು ಏನು ಇವು 2 ಜಂಪರ್ ಹೊಲ್ದಿನಲ್ಲ, ಇವೆರಡು ಒಬ್ಬರು ಕಸ್ಟಮರು. ಇದು ಒಬ್ರದ್ದೇ ಕಸ್ಟಮರ್ ಜಂಪರ. ಮತ್ತು ಅದೊಂದು ಬ್ಲೌಸ್ ಇದ್ರ ಈ ಸೀರೆನೂ ಅವ್ರದ್ದೇ ರೀ. ಇದು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಅಕ್ಕ ಅಂತ ತೊಗೊಂಬಂದರು. 2 ಅಸ್ತ್ರ ಬ್ಲೌಜು, 2 ಸಾದಾ ಬ್ಲೌಜು 400 ರೂಪಾಯಿ ಮಾಡೀನಿ ನೋಡಿ ಸ್ನೇಹಿತರೆ. 2 ಪಿಕೋ, 2 ಸೀರೆ ಪಿಕೋ, 4 ಬ್ಲೌಜ್, 2 ಸಾದಾ ಬ್ಲೌಜು, 2 ಅಸ್ತ್ರ ಬ್ಲೌಜು, 2 ಪಿಕೋ ಸೀರೆ 400 ರೂಪಾಯಿ ಆಯ್ತು ನೋಡಿ. ಕೊಟ್ಟು ಹೋದ್ರೆ ಅಮೌಂಟ್ ಕೊಟ್ಟೆ ಹೋದ್ರೆ ಅವರು. ಒಲಿ ಅಕ್ಕ ಸೋಮವಾರ ಅನ್ನೋಕ್ಕೆ ಒಲಿ ಅಂತ ಹೇಳ್ಯಾರ. ನೋಡು ಸ್ನೇಹಿತರೆ ಹೆಂಗೆ ಆಗುತ್ತಾನ. ನಾನು ಕೂಡ ಟೈಮ್ 2 ಆಗೈತೆ ಹೊಲಿತೀನಿ ಇವಾಗ. ಇದು ಸ್ಟಿಚ್ ಮಾಡ್ಬೇಕಂದ್ರೆ 8 ಆಗುತ್ತೆ ಟೈಮ್ ಗೊತ್ತಿಲ್ಲ. ಇವರು ಒಂದು ತಾಸು ಮುಕ್ಕೋರಂತೇಳಿ ಇವ್ರು ಕಿರಿಕಿರಿ ರೀ. ಇವ್ರು ಟೆನ್ಷನ್ ಭಾಳ ಆಗುತ್ತೆ ನನಗೆ. ಒಲಿದು ಬಿಡೋದು ಇವ್ರದ್ದೇ ಗಲಾಟಿನೇ ಕೇಳೋದಾಗತ್ತೆ. ಅದಕ್ಕೆ ಇವ್ರು ಮಲ್ಕೊಂಡ್ರಂದ್ರೆ ಇದೊಂದು ಸ್ಟಿಚಿಂಗು, ಅದೊಂದು ಕೆಂಪನ್ನು ಬ್ಲೌಸ್ ಒಂದು ಸ್ಟಿಚಿಂಗ್ ಇನ್ನೇನು ಕಟ್ ಮಾಡಿದಲ್ಲ ಇಷ್ಟು ಸ್ಟಿಚಿಂಗ್ ಮುಗಿಸ್ಕೊಂಡು ಒಂದು 80 ರೂಪಾಯಿ ಟಾಪ್ ಹಿಡಿಯೋದವು. 80 ರೂಪಾಯಿ ಟಾಪ್ ಹಿಡ್ಕೊಂಡ್ರೆ ನಾನು ಬರಾಬರಿ ಆಗುತ್ತೆ. ಮತ್ತು ನಾಳೆ ಮುಂಜಾನೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೇನು ಆಗಲ್ಲ. ಜಲ್ದಿ ನೆಶಿನಾಗೆ ಎದ್ದು ಅಡುಗೆ ಮಾಡ್ಕೊಂಡು ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಅವು 6 ಗಂಟೆಗೆ ಬಾ ಅಂತೇಳಿ ನೋಡು ಹೆಂಗೆ ಆಗುತ್ತೆ ಸ್ನೇಹಿತರೆ. ಮನೆ ಎಲ್ಲ ಕ್ಲೀನ್ ಮಾಡಿ ವಿಡಿಯೋ ಮಾಡಿದಾಗ ಮಾಡ್ತೀನಿ. ಇಲ್ಲಿ ಕಂದಿಲ್ಲ ಶ್ರಾವಣಿ ಕೈ ಕೊಟ್ಕೊಂಡ್ಬಿಡ್ತೀನಿ ರೀ. ನಾನು ಎಲ್ಲ ಕಿತ್ತಾಡೋದು ಮಾಡೋದು ವಿಡಿಯೋ ಮಾಡಲ್ಲ ಕಕ್ಕಿ. ಶ್ರಾವಣಿ ಹೆಂಗೆ ಸ್ಕೂಲಲ್ಲ ನೋಡಿ ಅವ್ರನ್ನ ಒಬ್ಬ ಟಾವಲ್ ಹಚ್ಚೋದು. ನೆಶಿನಾಗ ನಾಳೆಗೆ ನೀ ಏನು ಮಾಡೋ ಎದ್ದು ನಾಳೆ ನೆಶಿನಾಗ ಎದ್ದು ಒಚ್ಚು ಮತ್ತೆ ಒಚ್ಚು ಮುಖ ಒಚ್ಚು ಮಾರಿ ಒಚ್ಚು ಮುಖ ಈಗ ಕರೆಕ್ಟ್ ಆದ ನೋಡಪ್ಪ. ಬರೀ ಮಾತಾಡೋಕ್ಕಾದ್ರೆ ಮಾತಾಡ್ತಾ ಇರ್ತೀನಿ ನೀವು. ಮುಖ ನಿಮ್ಗೆ ಕುಡ್ರಿ ಆತು ಏನೋ ತಗೋದಿಲ್ಲ ಉದ್ಯೋಗಿಲ್ಲ ಏನಕ್ಕೇನೋ ಅಂತಲ್ಲ.
ಹಂಗೈತೆ ಸ್ನೇಹಿತರೆ, ಯಾವುದೇ ಇಲ್ಲ ನೋಡಿ, ಮಾಡಲೇಬೇಕು. ಬನ್ನಿ ಬ್ಲೌಸ್ ಸ್ಟಿಚ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. 2:11 ನಿಮಿಷ ಆಗಿತ್ತು. ಬ್ಲೌಸ್ ಸ್ಟಿಚ್ ಮಾಡೋಕೆ ಕುಂತಿದ್ದೆ ನಾನು. ಎಲ್ಲ ಸೈಡ್ ಜೋಡಿಸ್ಕೊಂಡು, ಭುಜ ಜೋಡಿಸ್ಕೊಂಡು, ಎಲ್ಲ ಜೋಡಿಸ್ಕೊಂಡು ಇವಾಗ ಸ್ಟಿಚ್ ಮಾಡೀನಿ. ಕ್ರಾಸ್ ಪಟ್ಟಿ ಹಚ್ಕೊಂಡು, ನಾನು ಅಸ್ತ್ರ ಅರ್ಬಿನೇ ಹಚ್ತೀನಿ ನೋಡಿ. ಈ ಅರ್ಬಿ ಹಚ್ಚಲ್ಲ, ಅಸ್ತ್ರ ಅರ್ಬಿನೇ ನಾನು ಇದು ಹಚ್ಚೋದು. ಹೊಲ್ಯಾಕೆ ಹತ್ತಿದೆ. ಇನ್ನೇನು ತೋಳು ಹಚ್ಕೋಬೇಕು, ಬೆನ್ ಪಟ್ಟಿ ಮಡಚಬೇಕು, ಲೇಸ್ ಕಸಿ ಹಚ್ಚಬೇಕು, ಸೈಡ್ ಜೋಡಿಸ್ಬೇಕು. ಇನ್ನೂ ಕೆಲಸ ಇದೆ. 3:11 ನಿಮಿಷ ಆಗಿತ್ತೆ ಸ್ನೇಹಿತರೆ. ಕರೆಂಟು 3 ಸಲ ಹೋಗಿ ಬಂದು ರೀ, 1 ತಾಸನೇ. ಹಿಂಗಾರೆ ಏನು ಬ್ಲೌಸ್ ಸ್ಟಿಚ್ ಮಾಡೋಕತ್ತಾರ ಹಳ್ಳಿ ಕಡೆ. ಏನು ಮಾಡೋದು ನೋಡಿ, ಇವಿಷ್ಟು ಎಲ್ಲ ಎತ್ತಿಡ್ಬೇಕಂದೆ. ಬಣ್ಣ ತೊಗೊಂಬಂದ ನೋಡಿ, ಬಣ್ಣ ನೋಡಿ ಸ್ನೇಹಿತರೆ. ಮನೆಗೆ ಆಯಿಲ್ ಪೇಂಟ್ ಮಾಡಿಸ್ಬೇಕಂತೇಳಿ ನೋಡಿ, ಮನೆಯೆಲ್ಲ ಸುಲ್ದೈತೆ. ಅದಕ್ಕೆ ಹಿಂಗೆ ಮಾಡಿಸಿದ್ರಾತು, ಎಲ್ಲ ಕಾಣ್ತಿರ್ಬೇಕು ಸ್ನೇಹಿತರೆ. ಆ ಥರ ಸುಲ್ದೈತೆ ನೋಡಿ. ಅದಕ್ಕೆ ಒಂದಿಷ್ಟು ಮಾಡಿಸಿದ್ರಾತು. ಅಡುಗೆ ಮನೆಯಾಗೂ ಇದೇ ಥರ ಆಗೈತಿ ಇಲ್ಲಿ ನೋಡಿ. ಅಷ್ಟೊಂದು ಕ್ಲಿಯರ್ ತೋರಿಸಿಲ್ಲ, ಅದಕ್ಕೆ ಆಚೆ ಕಡೆ ಮನೆ ಮಾಡ್ಯಾರಲ್ಲ, ಹಿಂಗೆ ಆಯಿಲ್ ಪೇಂಟ್ ಮಾಡಿಸಿದ್ರಾತು ಅಂತೇಳಿ ಬಣ್ಣ ತರಿಸಿದೆ. 6,000 ಮುಡ್ತೆ ಅಂತ ನೋಡಿ ಸ್ನೇಹಿತರೆ. ಯಾವ್ಯಾವ ಬಾಕ್ಸ್ ಅದಾಗ ಗೊತ್ತಿಲ್ಲ, ಬಿಚ್ಚಿಲ್ಲ. ನಾಳೆ ಬರ್ತೀವಕ್ಕ. ಮನೆಯೆಲ್ಲ ಇದು ಎತ್ತಿಡು ಸಾಮಾನು ಅಂದ್ರೆ ಅವನ್ನ 6 ಗಂಟೆಗೆ ಬಾ ಅಂತ ಹೇಳ್ಬೇಕು. ಸಾಮಾನು ಕಿತ್ತಾಡಬೇಕು. ಅವ ಬಂದಂದ್ರೆ ಹೆಲ್ಪ್ ಆಗುತ್ತೆ ನೋಡಿ. ಬನ್ನಿ ಆಯಿಲ್ ಪ್ಯಾಂಟ್ ಮಾಡಿಂದ ಹೆಂಗಿರುತ್ತೆ ನಮ್ಮ ನೋಡೋಣ. ಇವಾಗ ಮಾತ್ರ ಈ ಥರ ಇದೆ. ನಾನು ಬಂದು 2 ವರ್ಷ ಆಯಿತು. ಶ್ರವಣ ದಂಡಿ ಬಿದ್ದೆಮ್ಮ. ಶ್ರವಣಮ್ಮ, ಏನವು ಏನವು ಅಟ್ಟೆ ಮ್ಯಾಗ ಈ ಥರ ಹಂಗೆ ಒದ್ದಾಡ್ತಾರೆ ನೋಡಿ. ಏನು ಹೊಲಸುತ್ತಾರೆ ಏನಂದ್ರೆ ತನ್ನ ಅಟ್ಟೆ ಮ್ಯಾಗ ಮುಕ್ಕೊಳಕ್ಕೆ ಇಷ್ಟ. ಮಾನೆ ಅಕ್ಕ ಬಂದಾಡ್ರಿ, ಹಾಗೆ ಮುಕ್ಕೊಂಡ್ರೆ ನಿಮ್ಮ ಮನೆ ತಂಪೈತೆ, ನಿದ್ದೆ ಹತ್ತೈತೆ ಅಂತ ಅಲ್ಲೋ. ಒಂದು ಹಾಸಿಗೆ ಇದ್ದಿಲ್ಲ. ಇವೆಲ್ಲ ಹುಡ್ರು ಜಾತ್ರೆ ಕೊಂಡಕ್ಕೆ ಬಂದ ಹುಡ್ರೆಲ್ಲ ತೊಗೊಂಡು ಸಜ್ಜದ ಮುಕ್ಕೊಂಬಿಟ್ಟಿದ್ದು. ಶ್ರವಣ ಮಲ್ಕೊಂಡು ಕರೆಂಟ್ ಹೋಗ್ಯೋ ಪಾಪ ನೋಡಿ. ಇಲ್ಲಿ ಅಡುಗೆ ಮನೆಯಾಗೂ ಅದೇ ಥರ ಆಗೈತೆ ನೋಡಿ ಸ್ನೇಹಿತರೆ. ಹೀಗೆ ಅಡುಗೆ ಮನೆಯಾಗೂ ಎಲ್ಲ ಬಂದು ಸುಲಿದು ಬಿಟ್ಟೈತೆ. ಮತ್ತೆಲ್ಲ ಮನೇನು ಕರ್ರಿಗೆಲ್ಲ ಆಗೈತೆ ನೋಡಿ. ಅದಕ್ಕೆ ಮಾಡಿಸಿದ್ರಾತು ಅಂತ ಮಾಡಾಕತ್ತೀನಿ. ಹಾಗೆ ಒಬ್ಬರ ಕಡೆ 6,000 ರೂಪಾಯಿ ಕೊಟ್ಟೆ. ಹೋಗಿ ನಮ್ಮ ಮುತ್ಯ ಅಂತೀವ್ರಿ ನಾವು, ಮಾವ ಅನ್ನಲ್ಲ, ಮಾವನೇ ಆಗ್ಬೇಕ್ರಿ. ಶ್ರಾವಣಿಯರ ಗಂಡು ಮುತ್ಯ. ಬಣ್ಣ ಹಚ್ಚ ಹೋಗಿ ತೊಗೊಂಬಂದು ನೋಡಿ. ಅಕ್ಕ ಮುತ್ಯ ಹೋಗಿ ಬಾ ಮುತ್ಯ ಅವ್ರು ಕೂಡ ಅಂದೆ. ಒಬ್ಬರ ಕಡೆ ರೊಕ್ಕ ಇಸ್ಕೊಟ್ಟೆ. ನಮ್ಮ ಮುತ್ಯ ಕಡೆ ಎಲ್ಲರೂ ಬರ್ತಾರೆ. ಅವು ದಿವ್ಸ ರೊಕ್ಕ ಬಳಕೆ ಆಚೆ ಕಡೆ ಮನೆ ಯಾಕೆನ. ಮತ್ತು ಹೀಗಾಗಿ ನಮ್ಮ ಮುತ್ಯನ ಒಂದಿಷ್ಟು ಅಮೌಂಟ್ ಹಾಕ್ತೀನಿ, ಇದು ಹಚ್ಚಕ್ಕೆ ಕೊಡ್ತೀನಿ ಅಂತಂದ. ಏನೇನು ಮಾಡ್ತಾನೆ ಗೊತ್ತಿಲ್ಲ ರೀ. ಹಚ್ಚಕ್ಕೆ ಕೊಟ್ಟರೆ ಹೆಲ್ಪ್ ಆಗುತ್ತೆ. ಅವ್ನ ಕಡೆ ಎದುರು ಬರ್ತವೆ, ಅದ್ರೆಲ್ಲ ಗೊತ್ತಿಲ್ಲ. ಬಣ್ಣ ಮಾತ್ರ ತಂದಿಟ್ಟೈತೆ. ಹಚ್ಚೋದು ಒಂದು 2,000 2,500 ಕೊಡ್ಬೇಕು ರೀ. ನೋಡ್ತಿಲ್ಲ, ಅದು ಇನ್ನೂ ಅಷ್ಟೇ ಕ್ಲಿಯರ್ ಆಗಿಲ್ಲ. ಬಟ್ಟೆ ಒಗಿತೀನಿ ಸ್ನೇಹಿತರೆ. ಶಾವಿಗೆ ಪಾಯಸ ಮಾಡಿದಾಗ ಕುಡಿದು ಹೆಂಗೆ ಇಟ್ಟೋಡಿ ಇಷ್ಟು. ಬಾರ ಶ್ರಾವಣಿ, ನೀರಾಕ್ ಬಾ ನೋಡಿ ಸ್ನೇಹಿತರೆ. ಇದೊಂದು ಬ್ಲೌಸು ಸ್ಟಿಚ್ ಮುಗಿಸಿದೆ. ಆಮೇಲೆ ತೋರಿಸ್ತೀನಿ ಹೆಂಗೆ ಹೊಲ್ದಿರಂತ. ಇನ್ನೂ ರಾಟಿ ಮಾಡಿದ್ದೀನಿ. ಮತ್ತು ಇದೊಂದು ಪ್ಯಾಂಟ್ ಹಿಡಿದು ಟಾಪ್ ಹಿಡಿದು ಹಿಡಿಯಾಕತ್ತು ನೋಡಿ. ಟಾಪಿನ ಕಟ್ಟಿಂಗ್ ಮಾಡಬೇಕು, ಲೇಟಾಗುತ್ತೆ ಸ್ನೇಹಿತರೆ. ಇಟ್ಟು ಹಿಡಿಬೇಕಂದ್ರೆ ಇಟ್ಕೊಂಡು ಇಟ್ಟಿಡ್ಬೇಕು. ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ ಇವು ಒಂದು ಸ್ವಲ್ಪ ಅರ್ಜೆಂಟ್ ಇದ್ದು ಹಿಡಿಯಾಕತ್ತಿ ನೋಡಿ. ಬನ್ನಿ ಸ್ನೇಹಿತರೆ, ಮಸ್ತ್ ಹಿಡಿಯಾಕೊಂಡು ಟಾಪ್ ಹಿಡಿದು ನೋಡಿ. ಅದಕ್ಕೆ 1,200 ಅಂತ ನೋಡಿ. ತಾಳಿ ಕುಟ್ಟೆ ತೊಗೊಂಬಂದಾಳ. ಯಾವಾಗ ಉಟ್ಕೊಂಡಿದ್ದಾವ? ಮದುವೆ ತೊಗೊಂಬಂದ ನೋಡಿ. ಸದ್ದ ಒಂದು ಕ್ಯಾಂಪ್ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ 5 ಗಂಟೆ ಆಯ್ತು ನೋಡಿ. 1 ತಾಸು ಹಿಡಿತು ನೋಡಿ. ಕೈ 4 ಗಂಟೆಗೆ ಮುಗಿತದು. ಬನ್ನಿ ಸ್ನೇಹಿತರೆ, ಇನ್ನೊಂದು ಬ್ಲೌಸು ಸ್ಟಿಚ್ ಮಾಡೋಕೆ ದಾರ ಹಾಕಿ ಇದೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಒಗಿಬೇಕು ರೀ. ಬಟ್ಟೆದೈನ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಶ್ರಾವಣಿನ ಮಲ್ಕೊಂಡಳಿ. ಶ್ರಾವಣ ಅಯ್ಯೋ ಎದ್ದೆ ಬಿಟ್ರನಲ್ಲೇ ಮಲ್ಕೊಂಡಕ. ಇವು ಮಕ್ಕೊಂಡ್ರೆ ಎಷ್ಟು ಕೆಲಸ ಆಯ್ತು ನೋಡಿ. ಬಡ ಮತ್ತೊಂದು ಬಟ್ಟೆ ಗಿರಿಯಕ್ಕೆ ಬಂದರು. ಅವ್ರಿಗೊಂದು ಅಂಗಿ ಕೊಟ್ಟೆ, ಗಂಡುಡ್ರ ಅಂಗಿ ತೊಗೊಂಡು ಸೀರೆ ನೋಡಿ ಒಗ್ಯಾರ. ಬರ್ತೀನಿ ಅಂತ ಯಾರು ಸೀರೆ ಒಯ್ಯಾಕ. ಕಸ ಮುಚ್ರೆ ಆಗೈತೆ ಪುಟ್ಟಕ್ಕ, ಎಲ್ಲ ಕೆಲಸ ಆಗೈತಿ ಪುಟ್ಟಕ್ಕಂತ. ನಾನು ನೋಡಿ ಬಟ್ಟೆ ಅದಾವ ರೀ, ಕಸ ಹೊಡಬೇಕು, ಮುಸ್ರು ತಿಕ್ಕಬೇಕು. ಪುಟ್ಟಕ್ಕೆಲ್ಲ ಕೆಲಸ ಮಾಡಿ ಈಗ ಸರಿ. ಪುಟ್ಟಕ್ಕನ ಟಾಪ್ ಎಲ್ಲ ಹಿಡಿದು ಕೊಟ್ಟು ಮತ್ತು ಒಂದು ಬ್ಲೌಸ್ ಹುಕ್ಸ್ ಹಚ್ಚಿದೆ. ಇವತ್ತು 2 ಕೈವಲಿಗೆ 2 ಹುಕ್ಸ್ 3 ಬ್ಲೌಸ್ ಹುಕ್ಸ್ ಹಚ್ಚಿ ನೋಡಿ. ಅಲ್ಲಿದಾವು. ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಇಟ್ಕೊಂಡು ಕುಂತಿದ್ದೆ. ಕರೆಂಟ್ ಹೋದು ಇವಾಗ ಬಂದ ನೋಡಿ. ಜಸ್ಟ್ ಎಲ್ಲ ಮನೆ ಕಸ ಗುಡಿಸಿದೆ. ಕರೆಂಟ್ ಹೋಗಿಂದನ ಇದು ಬ್ಲೌಸ್ ಹುಕ್ಸ್ ಹಚ್ಚಿದೆ. ತೋರಿಸ್ತೀನಿ ಬನ್ನಿ. ಈ ಬ್ಲೌಸು ಹುಕ್ಸ್ ಹಚ್ಚಿದೆ ಕರೆಂಟ್ ಹೋದ್ಮ್ಯಾಗ. ಅಕ್ಕ ಈ ಥರ ಲೇಸ್ ಹಾಕಿ ಹಚ್ಚ ಅಂದು. ಈ ಗೋಲ್ಡನ್ ಕಲರ್ ಈ ಕಲರ್ ಸೀರೆ ಮಿಕ್ಸ್ ಐತ್ರಿ. ಹೀಗಾಗಿ ಈ ಕಲರ್ ಲೇಸ್ ಹಚ್ಚೀನಿ. ಗೊಂಡೆ ಸಿಂಪಲ್ಲಾಗಿ ಈ ಥರ ಮಾಡಿ ನೋಡಿ. ಚೆಂದಾಗ್ಯಾವ ಸ್ನೇಹಿತರೆ, ಒಂಥರ ಲುಕ್ ಆಗ್ಯಾವ. ಇದಕ್ಕೆ ಇದೊಂದು ಇದು ಇವೆರಡು ಜಂಪರ
ಕಾಜಿ ಗುಂಡಿ ಮಾತ್ರ ಫಿನಿಶಿಂಗ್ ಮಾತ್ರ ಮುಗಿಸಿ ನೋಡಿ ಇವೆರಡು ಎಲ್ಲ ಮುಗೀತು ಸ್ನೇಹಿತರೆ. ಇನ್ನೊಂದೇ ರೊಕ್ಕನೂ ಬಂದಾವೆ, ಇದ್ರದ್ದು ರೊಕ್ಕ ಬಂದಾವೆ. ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡೋಕೆ ಅದ್ರದ್ದು ಬಂದಾವೆ. ಇವು 2 ಅಸ್ತ್ರ ಬ್ಲೌಸು 2 ಸಾದಾ ಬ್ಲೌಸು ಕೂಡಿ 400 ರೂಪಾಯಿ ಮಾಡಿ ನೋಡಿ. 400 ರೂಪಾಯಿ ಕೊಟ್ಟಾರ. ಇದೊಂದು ಸ್ಟಿಚ್ ಮಾಡಲೇಬೇಕು ಇವತ್ತು ಹೇಳಿದ್ರು. ನೀನು ಕಟ್ ಮಾಡಿದ್ದ ಸ್ನೇಹಿತರೆ, ಇದು ಸಾದಾ ಬ್ಲೌಸು ಸ್ಟಿಚ್ ಮಾಡಲೇಬೇಕು. ಇವಾಗ ಸ್ಟಿಚ್ ಮಾಡ್ಕೊಂಡು ಮಾಡಿದ್ರೆ ಬರ್ತಿತ್ತು. ಸ್ಟಿಚ್ ಮಾಡಿ ರೊಟ್ಟಿ ಮಾಡಿದ್ರೆ ನೋಡಿ ಚೌಳಿಕಾಯಿ ಪಲ್ಯ ಐತಿ. ಎಲ್ಲ ಮನೆಯೆಲ್ಲ ಅಂಗಳಾರ ಕಸ ಗುಡಿಸಿ ನೀರು ಹೊಡೆದೀನಿ. ಈಗ ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ, ಬಾಂಡೆ ಅದಾವೆ ಇನ್ನು ಹಿಂದೆ ಬಾಂಡೆ ಅದಾವೆ. ಮನೆದು ಅಡುಗೆ ಮನೆಯ ಕಸ ಹೊಡಿಗಿಲ್ಲ, ಎಲ್ಲ ಕ್ಲೀನ್ ಐತಿ. ಅಡುಗೆ ಮನೆಯ ಕಸ ಗುಡ್ಸಲ್ರಿ, ಆಗಾಳೆ ಎಲ್ಲ ಅಡುಗೆ ಮಾಡ್ಕೊಂಡು ಕಸ ಗುಡಿಸಿರ್ತೀವಲ್ಲ, ಹಿಂಗಾಗಿ ಕ್ಲೀನ್ ಐತೆ. ಶ್ರಾವಣಿ ಏನು ಮಾಡಕತ್ತಾವ ಅವ್ರ ಮನೆ ನೋಡಿ. ಇನ್ನು ಬಾಂಡೆ ಬಟ್ಟೆ ಅದಾವ್ರಿ, ಹಿಂದೆ ಬಟ್ಟೆ ಬಾಂಡೆ ಮಾಡಬೇಕು. ಏನು ಮಾಡಕತ್ತಿ ಚೆಲ್ಯಾರನ ಒಂದು ಹಳೆ ಕಟ್ಟಿಡ ಅಲ್ಲೇ ಇಡ್ಲಿಟ್ಟಿದೆ ಸ್ನೇಹಿತರೆ. ಅವು ಚೆಲ್ಲಿವು ಅಲ್ಲಿ ಸುಣ್ಣ ಹಚ್ಚಾರಲ್ಲ, ಸುಣ್ಣ ಹಚ್ಕೊಂಡ್ರೆ ನೋಡಿ, ಸುಣ್ಣ ಹಚ್ಚಾರ ನೋಡಿ. ಹಿಂಗಾಗಿ ಚೆಲ್ಯಾವ. ಒಂದು ಹಳೆ ಕಟ್ಟಿಬಿಡ್ಬೇ, ಒಂದು ಹಳ್ಯಾಗ ಅದಕ್ಕೆ ಹಚ್ಚಾರವು. ಬನ್ನಿ ಓಪಿ ಸ್ನೇಹಿತರೆ. ಹೊಸ ಬಟ್ಟೆ ಹೋಗೋದು ಹಾಕಿದೆ. ಮತ್ತು ಮುಂಜಾನೆ ನಾಳೆ ಮನೆ ಸಾಸು ವಜ್ಜಿದೆ. ಹೊತ್ತು ಮುನ್ನಕ್ಕೆ ಬಂದಿದೆ. ಇವಾಗ ದೇವ್ರ ಮುಂದೆ ದೀಪ ಹಚ್ಬೇಕು. ಶ್ರಾವಣಿಗೆ ದೇವ್ರಿಗೆ ಕಳಿಸ್ಬೇಕು. ಶ್ರಾವಣಿ ಬಾಂಡೆ ಹಚ್ಕೊಳ್ಳಿ ಮುಂಜಾನೆ ತಿಕ್ಕೈತೆ ಪಾಪ ಅಂತೇಳಿ ಕಟ್ಟಿ ಹೋಗ್ಯಾಕೆ ಬಂದಲ್ಲ. ಸಡು ಇತ್ತಂದ್ರೆ ನಾ ಹಚ್ಚಲ್ಲ ಸ್ನೇಹಿತರೆ. ಆಕಿಗೆ ಏನೋ ಸ್ವಲ್ಪ ಆಗಲ್ಲ, ಬಿಜಿ ಇದ್ನಂದ್ರೆ ಹಚ್ತೀನಿ. ಇಷ್ಟೇ ಬಾಂಡೆ ಅದು ನಾನೇ ತಿಕ್ಕಿ ನೋಡಿ ಆಕಿನ ಹಚ್ಚಿಲಿ. ಇವತ್ತು ಮುಂಜಾನೆ ಬೆಳಗ್ಗೆ ಇಷ್ಟು ಸ್ವಲ್ಪ ಇರ್ತಾವೆ. ನಾ ಭಾಳ ಬಾಂಡೆ ಮಾಡೋಕೆ ಹೋಗಲ್ರಿ, ಸ್ವಲ್ಪ ಇಷ್ಟೇ ನೋಡಿ. ಶಾವಿಗೆ ಪಾಯಸ ಮಾಡಿದ್ದು ಮುಂಜಾನೆ ಎಲ್ಲ ತಿಕ್ಕಿ ಇಟ್ಟೀನಿ ನೋಡಿ. ಕಸನೂ ಗುಡಿಸಿದೆ. ಕಸ ಗುಡಿಸೇ ನಾನು ಇದಕ್ಕೆ ಹೋದ್ ನೋಡಿ. ಕಸ ಗುಡಿಸೇ ಬಾಂಡೆ ತಿಕ್ಕಿ ಹೋಗ್ಯಾನ ನಾವು ಇವತ್ತು ತನಕ. ಇವಾಗ ಚೌಳಿಕಾಯಿ ಪಲ್ಯ ಇದೆ ಸ್ನೇಹಿತರೆ. ಒಂದು 4 ರೊಟ್ಟಿ ಮಾಡ್ಬೇಕು ನೋಡಿ, ಕಾಣ್ತಿರ್ಬೇಕಿಲ್ಲ. ಚೌಳಿಕಾಯಿ ಪಲ್ಯ ಹಂಗೆ ಇದೆ. ಶಾವಿಗೆ ಪಾಯಸ ಮಾಡಿದ್ಮೇಲೆ ನಾನೇ ಉಂಡಿ ತಿಂತೀನಿ ರೀ. ಉಂಡಿನಿ ಹಂಗೆ ಐತೆ. ಪಲ್ಯ ಇದೆ. 4 ರೊಟ್ಟಿ ಮಾಡಬೇಕು. ದೇವ್ರ ಮುಂದೆ ದೀಪ ಹಚ್ಚಬೇಕು. ಮತ್ತೆ ಮಾಡ್ಕೊಂಡಿರ್ತ ರೊಟ್ಟಿ ಮಾಡೇ ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡ್ತೀನಿ ದೇವ್ರ ಮುಂದೆ ದೀಪ ಹಚ್ಚಿ ಒಲಿದಾಗುತ್ತೋ ರೊಟ್ಟಿ ಮಾಡೋದಾಗುತ್ತೋ ನೋಡ್ತೀನಿ. ಅವರು ಹಚ್ತಾರ. ಪಾಯಸನೂ ತಿಂದಾಗ ಚೆಂದ ಕಾದಿ ಮಾಡ್ತೀನಿ. ಬಟ್ ದೇವ್ರ ಮುಂದೆ ದೀಪ ಹಚ್ಚಕ್ಕೆ ಕಳಿಸ್ತೀನಿ ಅವ್ರನ್ನೂ ಕೂಡ. ಬಂದಿದ್ದು ನಾನು ದೇವ್ರ ಮುಂದೆ ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ದೇವ್ರ ಮುಂದೆ ದೀಪ ಹಚ್ಚಿದೆ. ಅವರು ಶ್ರಾವಣಿ ಶ್ರಾವಣಕುಮಾರ ದೇವ್ರಿಗೆ ಹೋಗ್ಯಾರ. ಪ್ಯಾನ್ ಇರ್ಲಿಕ್ಕಂದ್ರೆ ಸೆಕೆ ನೋಡಿ. ಪ್ಯಾನ್ ತಿರುಗ್ತಾ ಇರಬೇಕು. ರಾತ್ರಿ ಏನು ಅಲ್ಲಿ ಸಜ್ಜೆ ತಿನ್ಕೋತೀವಿ ಸ್ನೇಹಿತರೆ. ಮತ್ತು ಹಗ್ಲಿನೂ ಪ್ಯಾನ್ ಗಾಳಿ, ರಾತ್ರಿನೂ ಪ್ಯಾನ್ ಗಾಳಿ ಅಂದರೆ ಹೀಟ್ ಆಗುತ್ತೆ ಅಂಥೇಳಿ ನ್ಯಾಚುರಲ್ ಗಾಳಿ ಮುಕ್ಕೋತೀವಿ ನೋಡಿ ಹೊರಗೆ. ಅದು ಗಾಳಿ ದೇವ್ರು ಕೊಟ್ಟ ಗಾಳಿನೇ ಬೇರೆ, ಇದು ಕರೆಂಟಿನ ಗಾಳಿನೇ ಬೇರೆ ಸ್ನೇಹಿತರೆ. ಇವಾಗ ಏನು ಮಾಡ್ತಾನೆ ರೊಟ್ಟಿ ಮಾಡಿಬಿಡ್ತೀನಿ ರೀ. 7:30 ಹಾಕಿ ಬಂದೆ ಟೈಮು. 7:30 ಹಾಕಿ ಬಂತು ರೊಟ್ಟಿ ಮಾಡ್ಕೊಂಬಿಡ್ತೀನಿ. ರೊಟ್ಟಿ ಮಾಡಿ 8 ಗಂಟೆ ಅವ್ರು ಊಟ ಮಾಡಿಸಿ ಅವ್ರಿಗೆ ಹಾಸಿ ಮನೆಗಿಸಿ ಬಂದು ಇದಿಷ್ಟು ಬ್ಲೌಸ್ ಸ್ಟಿಚ್ ಮಾಡಿ ಮಲ್ಕೋಬೇಕಂತೀನಿ ನೋಡು. ಸ್ಟಿಚ್ ಮಾಡೇ ಮಲ್ಕೋತೀನಿ. ಯಾಕಂದ್ರೆ ಒಂದು ಪೀಸ್ ಎಲ್ಲಕ್ಕಾದೋ ಮುಗಿದೋತೀನಿ ನಾಳೆ ಮನೆ ಸಾಸಾಗ. ನಾನು 4 ಬ್ಲೌಸ್ ಸ್ಟಿಚ್ 4 ಬ್ಲೌಸ್ ಕಟಿಂಗ್ ಮಾಡಿದ್ರೆ ಒಟ್ಟು ಫಿನಿಶಿಂಗ್ ಮಾಡೀನಿ ನೋಡಿ. ಖುಷಿ ಆಗತೈತಿ. ನಾವು ಹೊಲಿದ್ರೆ ಖುಷಿ ಇರ್ತೈತೆ. ಮಾಡಿವಲ್ಲಪ್ಪ ಅನ್ನೋದು ಸ್ವಲ್ಪ ಮನುಷ್ಯನೇ ಇರ್ತೈತಿ. ಇರ್ಲಿಕ್ಕೆ ಹೊಲಿಲಿಲ್ಲ ಮಾಡಿಲ್ಲ ಅದೊಂದು ಕೊರಗಿರ್ತೈತೆ. ಆದಷ್ಟು ಟೈಲರಿಂಗ್ ಕೆಲಸ ಮಾಡಿದ್ರೆ ಖುಷಿ ಇರ್ತೈತೆ ನೋಡಿ. ಆದಷ್ಟು ಒಂದು ಅಸ್ತ್ರ ಬ್ಲೌಸ್ ಹೊಲಿದೆ, ಒಂದು ಸಾದಾ ಬ್ಲೌಸ್ ಹೊಲಿದೀನಿ ಅಂತೀನಿ. ಸಾದಾ ಬ್ಲೌಸ್ ಬೆಳಗ್ಗೆ ಮುಂಜಾನೆ ಹೊಲಿದೀನಿ. ಇನ್ನು ಸಂಜೆನೇ ಒಂದು ಸಾದಾ ಬ್ಲೌಸ್ ಹೊಲಿದೀನಿ ಬಿಳಿದು. ಬೆಳಗ್ಗೆ ಹಳದಿ ಕಲರ್ ಬ್ಲೌಸ್ ಹೊಲಿದೀನಿ. ಮತ್ತು ಅಸ್ತ್ರ ಬ್ಲೌಸ್ ಹೊಲಿದೀನಿ. ನೆನಪಿಲ್ಲ ನೋಡಿ, ಅಸ್ತ್ರ ಬ್ಲೌಸ್ ಹೊಲಿದೀನಿ. ಮತ್ತು ಒಂದು ಕೆಂಪ. ಮತ್ತು ಅದ್ರಾಗ 80 ರೂಪಾಯಿ ಟಾಪ್ ಕಟ್ ಮಾಡಿ ಪಿಟ್ ಮಾಡಿಕೊಡೋದು. ಪ್ಯಾಂಟ್ನ ಕಟ್ ಮಾಡಿ ಪಿಟ್ ಮಾಡಿಕೊಡೋದು. ದೊಡ್ಡ ಇದ್ದು ಸ್ನೇಹಿತರೆ ಪುಟ್ಟಕ್ಕೂ ಅದಕ್ಕೆ 40 ಅದಕ್ಕೆ 40 80 ರೂಪಾಯಿ ಹಿಡಿದೆ. 80 ಒಂದು 60 ಒಂದು 150 ಏಟಾಯ್ತು ನೋಡಿ ಸ್ನೇಹಿತರೆ. 80 ಒಂದು 60 140 ಇದೊಂದು 150 10 ಕಡೆ 300 ರೂಪಾಯಿ ಆಯ್ತು ನೋಡಿ ಸ್ನೇಹಿತರೆ ಇವತ್ತಿಂದು. ನೀನು 200 ಹೊಲ್ದೀನಿ, ನಾನು 180 ಹೊಲ್ದೀನಿ, ಇವತ್ತು 300 ಹೊಲ್ದೀನಿ. ಇದೇ ಥರ ಕೂಲಿ ಕೆಡ್ಕೊಂಡು ಹೋಗ್ಬೋದಲ್ಲ. ಒಂದೊಂದು ದಿನ ಹೆಚ್ಚು ಕಮ್ಮಿ ಆಗುತ್ತೆ. ಖುಷಿ ಆಗತ್ತೈತೆ. ಬಂದು ರೊಟ್ಟಿ ಮಾಡ್ಕೊಂಡು ಟಿಚ್ ಮಾಡಿದ್ರೆ 300 ರೂಪಾಯಿ ಟಿಚಿಂಗ್ ಆತಾವೆ. ಮತ್ತು 3 ಬ್ಲೌಸು ಹುಕ್ಸ್ ಹಚ್ಚೀನಿ. ಮತ್ತು ಕೈವಲಿಗೆ ಮಾಡಿ ನೋಡಿ ಸ್ನೇಹಿತರೆ 3 ಬ್ಲೌಸು. ಬೀರಪ್ಪನ ಗುಡಿಯಾಗ ಡೊಳ್ಳು ಬರ್ಸಕತ್ತಾರ.
ಇವತ್ತು ಅವರಾಗ ವಾರ ಹಿಡ್ದಾರಂತ ಇವತ್ತೇ ಬಾ ಅಂದೇನ್ರಿ ಅವ್ವನ ವಾರ ಹಿಡ್ದಾರವ್ವ ಬರೋಕ್ಕಾಗಲ್ಲ ನಾನು ನಾಳೆ ಬರ್ತೀನಿ ಅಂತ ಹೇಳಿದವ ವಾರ ಹಾಕಿ ದ್ಯಾಮಮ್ಮಗೆ ವಾರ ಹಿಡ್ದಿರ್ತಾರಲ್ಲ ದ್ಯಾಮಮ್ಮ ಬೆನ್ನು ಮಾಡಿ ಬರಲ್ಲವ ನಾನು ಅಂತ ಹಳ್ಳಿ ಕಡೆ ಹಿಂಗೆ ಅಂತಾರಲ್ಲ ಸ್ನೇಹಿತರೆ ವಾರ ವಾರ ಹಿಡಿದ್ರೆ ಬೆನ್ನು ಮಾಡಿ ಬರೋಕ್ಕೆ ಬರಲ್ಲ ನಾಳೆ ಮುಂಜಾನೆ 6 ಗಂಟೆಗೆ ಬರ್ತೀನಿ 6 ಗಂಟೆಗೆ ಬಂದು ನಾನು ಅಷ್ಟೇ 5 ಗಂಟೆಗೆ ಅನ್ನ ಸಾಂಬಾರು ರೊಟ್ಟಿ ಪಲ್ಯ ಎಲ್ಲ ಮಾಡ್ಕೊಂಡು ಇಷ್ಟು ಎಲ್ಲ ಮನೆ ಎಲ್ಲ ಕಿತ್ತಿ ಕೊಟ್ಟಿನಿ ಅಂದ್ರೆ ಅವ್ರು ಸುಮ್ಮನೆ ಹಚ್ತಾರೆ ನಾನು ಕಿತ್ತು ಕೊಡು ಕಮ ಐತೆ ಸ್ನೇಹಿತರೆ ತಿಕ್ಕು ತೊಳೆದು ಕಮ ಐತೆ ಏನು ಮಾಡೋಕ್ಕಿಲ್ಲ ಮಾಡಲೇಬೇಕಲ್ಲ ಮತ್ತು ಪರಿಸ್ಥಿತಿ ಬಂದಂಗೆ ಹೋಗಲೇಬೇಕು ಸ್ನೇಹಿತರೆ ಫೈನಲ್ ಬಣ್ಣ ಮಾತ್ರ ಮಾಡೋಕೆ ಫಿಕ್ಸ್ ಮಾಡೀನಿ ನೋಡಿ ಬಣ್ಣನ ತೆಗೆದು ಇಟ್ಟೈತಿ ಸ್ನೇಹಿತರೆ ತೋರಿಸಿ ಮಧ್ಯಾಹ್ನ ನಿಮಗೆ ಬನ್ನಿ ಇವಾಗ ರೊಟ್ಟಿ ಮಾಡ್ತೀನಿ ಇನ್ನು ಶ್ರಾವಣೀರು ಬರಲ್ಲ ನೋಡಿ ದೇವ್ರಿಗಾರ ಅವನು ಕೇಳ್ಬೇಕಂದ್ರೆ ಇದು ಸ್ಟಿಚ್ ಮಾಡಿ ರೊಟ್ಟಿ ಮಾಡಿ 7:30 ಗಂಟೆ ಇದು ಸ್ಟಿಚಿಂಗ್ ಅಂದ್ರೆ ಮತ್ತೆ 8 ಗಂಟೆ ಆಗೋ ಸ್ನೇಹಿತರೆ ಅರ್ಧ ಮೂಲ ತೆಗೆದ್ರೂ 8 ಗಂಟೆ ಸ್ವಲ್ಪ ತೋಳು ಹಚ್ಚಬೇಕು ಸೈಡ ಗೋಟ್ ಕಟ್ಟಬೇಕು ಚೌಕಗಳು ರೊಟ್ಟಿ ಮಾಡಿಬಿಡೋಣ ದೇವ್ರಿಗೆ ಬಂದು ನೋಡಿ ಹಚ್ಚಿ ನಾನಿದು ಟೀಚಿಂಗ್ 7:30 ಐತಿ ಈಗ ಟೀಚಿಂಗ್ ಮಾಡಿ ರೊಟ್ಟಿ ಮಾಡಿ ಏನು ರೊಟ್ಟಿ ಮಾಡಿ ಟೀಚಿಂಗ್ ಮಾಡಿ ಹೆಂಗೆ ಮಾಡ್ತೀವಿ ನಮ್ಮ ಶ್ರವಣಿ ಮಾತ್ರ ಹೆಂಗೆ ಮಾಡ್ತೀವಿ ಮಾಡು ಹಂಗೇನಿಲ್ಲ ರೊಟ್ಟಿ ಮಾಡ ಅವೆಲ್ಲ ನೋಡ ಶ್ರಾವಣ ಕತ್ತಲ ನೋಡಿ ಎಲ್ಲದ ಏ ಪರ್ಸು ಎಲ್ಲದ ನಮ್ಮ ಚಿನ್ನೆ ಕತ್ಲಾದ್ರೂ ಅವ್ರು ಹೇಳ್ತಾರೆ ನೋಡಿ ಟೈಮ್ 7:30 ಪುಣೆ 8 ಆಗ್ತದೆ ನಾನು ಸಪ್ಕೊಂಡು ತೆಗ್ದು ಮಾತಾಡ್ಕೋತ ಏನು ಮಾಡೋದು ನೋಡಿ ಸ್ಟಿಚ್ ಮಾಡಿ ಎಲ್ಲ ಕ್ಲೀನ್ ಮಾಡೀನಿ ಶ್ರಾವಣಿ ಕೂಡ ಸ್ವಲ್ಪ ತುಂಬ ಹೆಲ್ಪ್ ಮಾಡ್ತಾರೆ ಸ್ನೇಹಿತರೆ ಹಾಕಿದೆ ಕಮೆಂಟ್ ನೋಡಿ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು ಅಕ್ಕ ಶ್ರಾವಣಿ ಕೆಲಸ ಹಚ್ಚಬೇಡಿ ಚಿಕ್ಕವಳ್ದ ಅಂತ ಏನು ಮಾಡೋಕ್ಕಿಲ್ರಿ ಒಂದು 4 ಬಾಂಡೆ ಇದ್ರೆ ಕಲಿಬೇಕು ತಿಳ್ಕೊಬೇಕು ಬಾಂಡೆ ತಿಕ್ಕೋದು ಕಸ ಗುಡಿಸೋದು ಎಲ್ಲ ಕಲಿತಾರಂದ್ರೆ ಅವ್ರಿಗೆ ನಾಳೆ ಕಷ್ಟ ಅನ್ಸಲ್ಲ ಕಲಿತು ಬಿಡ್ಬೇಕು ಯಾವುದೇ ಕೆಲಸ ಅಲ್ಲಿ ಕಲಿತು ಬಿಡ್ಬೇಕಂತಾರೆ ಅದು 100ಕ್ಕೆ 100 ಮಾತು ನಿಜ ನೋಡಿ ಸ್ನೇಹಿತರೆ ಓಮ ಓ ಬಾ ಕದ ಹಾಕ್ ಬಾ ಬರ್ಲಿಕ್ಕೆ ಕದ ಹಾಕ್ಬಿಡು ಏನಂತ ಬಾಗ್ಲಿ ನೀರು ಹಾಕ್ತಂಬ ಹಿಂದ ಹಾಕ್ತಂಬ ಯಾವ ಬಾಗ್ಲು ಒತ್ತು ಮಿನಿತು ಕೊಲೆ ಕೊಡ ತರಬೇಡ ಒಳಗೆ ಕೊತ್ತು ಮನೆಗೆ ಹಾಕು ಮುಖ ಹಾಕಿ ಬಾಗ್ಲಿ ಹಾಕ್ತಂಬ ಹಂಗ ಹುಚ್ಚಬೇಡ ಅವ ಏನಂತ ಕದ ಹಾಕ್ಬಿಡ್ತು ನೋಡಿ ಅಂತೇಳು ಕದ ಹಾಕ್ತೀನಿ ತಾನೇ ಬರ್ತಾರೆ ಹೋಗಿ ಕರ್ಕೊಂಬ ನೋಡಿ ಸ್ನೇಹಿತರೆ ಮುಚ್ಚೆ ಕುಡಿಯೋಕೆ ನೀರಿಲ್ಲ ಅಂದು ಮುಂಜಾನೆ ಒಂದು ಕಳಿಸಿ ಕೊಟ್ಟು ಮೈದ್ಲು ಆ ಬಣ್ಣ ಹಚ್ಚೋರು ಅವ್ರ ಮೈದಿಲ್ಲ ಹಿಂಗಾಗಿ ಕಸಿ ನೋಡಿ ಕಸಿ ಮುತ್ತೆ ಕದ ಹಾಕಿ ನೋಡಿ ಅಂತೇಳಿ 8 ಗಂಟೆ ಹಾಕಿ ಬಂದೈತೆ ಹೆಂಗಂದ್ರೆ ಕದ ಹಾಕ್ತೀನಿ ಅಂತೇಳಿ ಸಾಕಾಗಿ ಬಿಡುತ್ತೆ ಸ್ನೇಹಿತರೆ ಶ್ರಾವಣ ಸಲಾಗ ಮಿಕ್ಕಿ ಬಿಟ್ಟೈತೆ ನೋಡಿ ಸ್ವಲ್ಪ ಬ್ಯಾಸತ್ ಮುತ್ತೇನಂದ್ರೆ ಬಂದ ಇಲ್ಲವ ಕದ ಕಾತೀರಿ ಏ ಉಡಾಳ ನೀ ಎಲ್ಲಿಗೆ ಹೋಗ್ತೀನಿ ಅಂತೇಳಿ ಚಿನ್ಯ ನೀ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ ನನಗೆ ಬಾಯ್ ನೋಡಮ್ಮ ಏನು ನೋಡಮ್ಮ ಯಾರು ಏನದ ಏನು ಬಾಲೆ ಕ್ಯಾನ್ ನಿಮ್ಮ ಅಣ್ಣ ರೇಸ್ ಮಾಡಿದ್ರ ಏಕ ಸರಿ ಇನ್ನ 8 ಆಗಿಲ್ಲ ಏನು ಬಾಯ್ ಅಂತ ತೋರ್ಸೋದು ಯಾರು ಕೊಟ್ಟಿದ್ರು ಎಷ್ಟು ಮಂದಿ ನಿಮ್ಮ ಅಣ್ಣರ 4 ಮಂದಿಯಾ ನೀನು ಪರಿಚಯ ಆಗ್ತಲ್ಲ ಎಣ್ಣ ಅನ್ಬೇಕಲ್ಲ ನೀನು ಇಬ್ರು ನೋಡಿ ಇದ್ರಾಗ ಯಾರು ದೊಡ್ಡದಾರ ಹೇಳಿ ಸ್ನೇಹಿತರೆ ಅವು ಪರಿಚಯ ಅಂತಾನ ನಿಮ್ಮ ಮನೆಯ ಹೆಸರೇನು ಹಾಂ ಬೀರಪ್ಪನ ಅವಾಗ ಪರ್ಸೋರು ಅನ್ನಕ್ಕೆ ಬರಲ್ಲನು ನಿಮ್ಮ ಅಣ್ಣಗೆ ಅಟ್ಟೆ ಅನ್ನ ಅಂತಿ ಅವು ಎಟ್ಟಿರ್ತದ ನೋಡವ ಹಾಂ ನೀನು ಮತ್ತೆ ಹೊಡಿತಾಡೋರು ನಾ ಹೇಳಿಕ್ ಬಿಟ್ಟ ನಾವಿಲ್ಲಪ್ಪ ನಿಮ್ಮಮ್ಮ ಮುಂದೆ ಅಲ್ಲ ಪರ್ಸಪ್ಪ ಅಂತೀನೇಮೆ ದೊಡ್ಡ ಗವ ಏನು ಅಲ್ಲ ಅಲ್ಲ ಮತ್ತು ನಿಮ್ಮ ಅಣ್ಣರು ಎಷ್ಟು ಮಂದಿ ನಿಮ್ಮ ಅಣ್ಣರು 3 ಮಂದಿ ನಿಮ್ಮ ಅಣ್ಣರು ಏಕೆ 3 ಮಂದಿ ನಿಮ್ಮ ಅಣ್ಣರು ಅಕ್ಕರು 4 ಮಂದಿ 4 ಮಂದಿ ಹೆಣ್ಮಕ್ಳು 4 ಮಂದಿ ಗಂಡು ಮಕ್ಕಳು ಯಾಮಕ್ಕ ವೈಷ್ಣವಿ ಕಾಲಿನಿ ಮಾರುತಿ ಬೀರಪ್ಪ ಬಸಪ್ಪ ಶ್ರಾವಣ ಅವ್ರು 4 ಮಂದಿ ಅವ್ರಲ್ಲ 4 ಮಂದಿ ಹೆಣ್ಮಕ್ಳು 4 ನಿಮ್ಮ ದೊಡ್ಡಪ್ಪ 2 ಗಂಡು 1 ಹೆಣ್ಣು ನಿಮ್ಮ ಕಾಕಾಗ 2 ಹೆಣ್ಣು 1 ಗಂಡು ನನಗೆ 1 ಹೆಣ್ಣು 1 ಗಂಡು ಅದೇನು ಕರೆಕ್ಟ್ ಐತಿಲ್ಲ ಗೊತ್ತ ಅರ್ಥ ಆಯ್ತಾ ಉಂಟೇವಲ್ಲ ಬರ್ತಿಲ್ಲಪ್ಪ ನಾಳೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಶಾಲೆ ಓದಿ
ಸಾಲಿಗೆ ಓದ್ದೇನಿಲ್ಲ ಗಾಡಿ ಅಲ್ಲಿ ಮುದ್ದೆ ಬರೋದು. ಹೋಗಲ್ರಿ ಹೆಲ್ಪ್ ಮಾಡ್ತಿಲ್ಲ ನನಗೆ ಅಷ್ಟೇ ಬಿಡು ನೀವೊಬ್ಬ ಹೆಲ್ಪ್ ಮಾಡಿ ನೋಡಕ್ಕೆ ಯಾಕೆ ಹೆಂಗೆ ಅನ್ನ ಅಂತ ಹುಡುಗ ನೀ ಪರಿಸಿ ನೀ ಏನಂತಿ ಹಾಂ ನೀನು ಅಂಗಡಿ ಹೋಗ್ತಂಬರ್ ಬಾ ಹೋಗಿ ಹೋಗು ರೊಕ್ಕಕೊಳ್ಳ ನೋಡಿ ಸ್ನೇಹಿತರೆ ರೊಟ್ಟಿ ಮಾಡಾಕತ್ತೀನಿ ನೋಡಿ ಜನ ಏನಂತಾರೆ ಗೊತ್ತೇನು ರೊಟ್ಟಿ ಮಾಡಿ ಏನು 4 ರೊಟ್ಟಿ ಅಂತಾರೆ 4 ರೊಟ್ಟಿ ಆದ್ರೆ ಮಾಡಬೇಕು 8 ರೊಟ್ಟಿ ಆದ್ರೆ ಮಾಡಬೇಕಲ್ಲ ಸ್ನೇಹಿತರೆ ಅವು ಒಂದು ಬಿಸಿ ರೊಟ್ಟಿ ಹಾಕಿನಿ ಒಂದು ಹಾಕಿನಿ ಒಂದು 4 ಮಾಡಿಬಿಡ್ತೀನಿ ನೋಡಿ ಸ್ನೇಹಿತರೆ ಸಾಕು ಭಾಳ ಮಾಡಲ್ಲ ಬನ್ನಿ ಸ್ನೇಹಿತರೆ ರೊಟ್ಟಿ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಚಂತ ಸುಸ್ತಾಗೈತೆ ಹೋಸ್ರ ಮುಕ್ಕೋಗು ನೀವು ಉಡಾತನ ಮಾಡ್ಕೋತ ಮತ್ತೆ ಇದ್ದು ಹೊಡೆದು ಬನ್ನಿ ಸ್ನೇಹಿತರೆ ಊಟನೂ ಆಯಿತು ಊಟ ಆಗಿಂದ ತೋಳು ಹಚ್ಚಿದೆ ದೊಡ್ಡ ತೋಳು ಹಚ್ಚಿ ಮತ್ತು ಬೆಣ್ಪಟ್ಟಿ ಮಡ್ಚೀನಿ ಇವಾಗ ಗೋಟ್ ಕಟ್ಟಿ ಸೈಡ್ ಜೋಡಿಸ್ಬೇಕು ಟೈಮ್ 9:15 ನಿಮಿಷ ಆಗೈತೆ ಮುಕ್ಕೋಗಂದ್ರೆ ಇವಾಗ ಇಲ್ಲೇ ಬಿದ್ದೋಡಿ ದಂಡಿ ಬೂತಿ ಶ್ರಾವಣಿ ಎಲ್ಲ ರೆಸ್ಟಿಗೆ ಹೋಗಿ ಬಂದು ಕದ ಹಾಕ್ಯಾಳ ಶ್ರಾವಣ ನೀರು ಹೆಂಗೆ ಚೆಲ್ಲಿ ನೋಡಿ ಸ್ನೇಹಿತರೆ ಹೋಗಲ್ಲ ಹೋಗಲ್ಲ ಯಪ್ಪ ಬನ್ನಿ ಸ್ನೇಹಿತರೆ ಇದಿಷ್ಟು ಬ್ಲೌಸ್ ಸ್ಟಿಚ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಅದು ಬ್ಲೌಸ್ ಫಿನಿಶಿಂಗ್ ಮುಗೀತು ಟೈಮು 10:42 ಆಗೈತಿ 9:42 ಸಾರಿ 10:42 ಅಂತೀನಿ 9:42 ಆಗೈತಿ ಇನ್ನು ಮ್ಯಾಗ ವಿಡಿಯೋ ಎಡಿಟಿಂಗ್ ಮಾಡಿ ತಮ್ನೇಲು ಟೈಟಲ್ ಮಾಡಿ ಎಲ್ಲ ಒಟ್ಟು ರೆಡಿ ಮಾಡಿ ಮುಕ್ಕೊಂಡೆ ನಾಳೆಗೆ ಮಾತ್ರ ಒಂದು ಉಸಿರಾಡೋಕ್ಕೂ ಪುರ್ಸೊತ್ತು ಇರಲ್ಲ ನನಗೆ ಯಾಕಂದ್ರೆ ಮನೆ ಕ್ಲೀನ್ ಮಾಡ್ಬೇಕಂತ ಹೇಳ್ಬಿಟ್ಟಿನಿ ಎಲ್ಲ ಒಟ್ಟು ಇವತ್ತೇ ಮಾಡ್ಕೋಬೇಕಂತೀನಿ 9:42 ಆಗೈತಿ 10:42 ಆಗುತ್ತೆ ಇಟ್ಟು ಮಾಡೋಕೆ 11:30 ಆಗುತ್ತೆ ಮರ್ತಾ ಮಾಡಬೇಕು ಸ್ನೇಹಿತರೆ ಬರೀ ಸ್ನೇಹಿತರೆ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಆದಷ್ಟು ಯಾರಾದರೂ ಜಾಯಿನ್ ಬಟನ್ ತೊಗೊಳ್ಳಿ ಸ್ನೇಹಿತರೆ ಯಾರಾದರೂ ನಾನು ಪೇಮೆಂಟ್ ಬರಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿನಿ ಎಲ್ಲರೂ ಹಂಗೆ ಅಂತಾರೆ ನೀವು ಯಾರಾದರೂ 59 ರೂಪಾಯಿ ಜಾಯಿನ್ ಬಟನ್ ಜಾಯಿನ್ ಆದ್ರೆ ಜಲ್ಲಿ ಡಾಲರ್ ಅಕೌಂಟ್ ಆಗುತ್ತಂತ ಅದು ಇವತ್ತು ಒಬ್ಬರು ಸಿಸ್ಟರ್ ಹೇಳಿದ್ರು ನಾನು ಜಾಯಿನ್ ಬಟನ್ ಅಂತಾನೆ ಡಾಲರ್ ಜಲ್ಲಿ ಅಕೌಂಟ್ ಹಾಕತ್ತೆ ಸಿಸ್ಟರ್ ಅಂತ ಹೇಳಿದ್ರು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ ಯಾವ ಥರ ಜಾಯಿನ್ ಬಟನ್ ತೊಗೋಬೇಕು ಯಾವ ಥರ ನಂಗೆ ಗೊತ್ತಿದ್ದರು ಪ್ಲೀಸ್ ಮೆಂಬರ್ಶಿಪ್ ತೊಗೊಳ್ಳಿ ಸಪೋರ್ಟ್ ಮಾಡಿ ಬಾಯ್ ಗುಡ್ ನೈಟ್ ಮತ್ತು ನಾ ವಿಡಿಯೋ ಸಿಗ್ತೀನಿ